ನಮ್ಮ ಕರಾವಳಿ ಭಾಗದ ಯಕ್ಷಗಾನ ಗಂಡು ಕಲೆ. ಇದರಲ್ಲಿ ಹವ್ಯಾಸಿ ಕಲಾವಿದರಾಗಿ ದುಡಿದಂತ ಎಷ್ಟೋ ಮಂದಿ ಅರ್ಥಧಾರಿಗಳು, ಭಾಗವತರು ಹಾಗೂ ಪ್ರಸಂಗಕರ್ತರಾದ ತುಂಬಾ ಮಂದಿ ಈ ಕಲೆಯಲ್ಲಿ ಭಾಗವಹಿಸಿದವರಿದ್ದಾರೆ. ಆದ್ರೆ ಅವರನ್ನು ಪರಿಚಯ ಮಾಡಿದ್ದು ಯಾರು ಇಲ್ಲ. ಎಲೆಮರೆ ಕಾಯಿಯಂತೆ ಅವರು ಹೆಸರು ಹೊರಗೆ ಬರಲಿಲ್ಲ, ಯಾರು ತಂದವರು ಇಲ್ಲ. ಆದ್ರೆ ಇವತ್ತು ನಮ್ಮ ಈ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಯಲ್ಲಿ ಖ್ಯಾತ ಜ್ಯೋತಿಷರು ಹಾಗೂ ವಾಸ್ತು ತಜ್ಞರು ಹಾಗೂ ನೂರಾರು ಪ್ರಸಂಗಗಳನ್ನು ಬರೆದ ಖ್ಯಾತ ಪ್ರಸಿದ್ಧಿ ಪಡೆದ ಬಸವರಾಜ್ ಶೆಟ್ಟಿಗಾರ್ ನಮ್ಮೊಂದಿಗಿದ್ದಾರೆ. ಬಸವರಾಜ್ ಶೆಟ್ಟಿಗಾರ್ರೆ, ತಮಗೂ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ತದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿ ದೇಂಗಿ ಸ್ಮರಣ. ಜಗದ ತಂದೆ ತಾಯಿ ಎನಿಸಿದಂತ ಲಕ್ಷ್ಮೀ ನಾರಾಯಣರನ್ನ ಸ್ಮರಿಸುತ್ತಾ, ಸಿದ್ಧಿ ವಿನಾಯಕ ವಿಘ್ನ ಹಾರಕ ಬುದ್ಧಿ ಪೇಳುವ ಶ್ರೀ ವಿನಾಯಕ ಸಿದ್ಧ ವಹನುಡಿ ಕೊಟ್ಟು ನಡೆಯಿಸು ಮತಿಗೆ ಮಂಗಲವೆಂದು ವಿಶ್ವಕ್ಕೇ ನಾಯಕನಂದ ಶ್ರೀ ವಿನಾಯಕರನ್ನ ಸ್ಮರಿಸುತ್ತಾ, ಮಾರಣಕಟ್ಟೆ ವಿಶೇಷ ಬ್ರಹ್ಮಲಿಂಗೇಶ್ವರನ ಯಕ್ಷಕಲಾ ಮಂದಿರದ ಯೂಟ್ಯೂಬ್ ಚಾನೆಲ್ನವರು ಸಾಮಾನ್ಯವಾಗಿ ನಾವೇ ಹೋಗ್ಬೇಕಾದ್ದು, ಆದ್ರೆ ಅವರೇ ನಮ್ಮ ಆಫೀಸಿಗೆ ಬಂದು ನನ್ನನ್ನ ಸಂದರ್ಶನಕ್ಕೆ ವ್ಯವಸ್ಥೆ ಮಾಡಿಸಿದಂತ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ 100,000 ಪ್ರಣಾಮವನ್ನ ಅರ್ಪಿಸ್ತೇನೆ. ನಮಸ್ತೆ. ಬಸವರಾಜ್ ಶೆಟ್ಟಿಗಾರ್ ಅವರೇ, ತಾವು ಬಾಲ್ಯದಲ್ಲಿ ಹೇಗಿದ್ದೀರಿ? ಬಾಲ್ಯದ ತುಣುಕುಗಳನ್ನು ತಾವು ನಮಗೆ ತಿಳಿಸಿದರೆ ಒಳ್ಳೇದಿತ್ತು ಅಂತ ನಾನು. ಬಾಲ್ಯದ ವಿಷಯವನ್ನು ಹೇಳಲಿಕ್ಕೆ ಹೋದ್ರೆ ನನಗೆ ಸಹ ಮುಜುಗರ ಆಗ್ತದೆ. ಎನಿಸಿದ್ರೆ ಹೌದಾ ಅಲ್ಲ ಎನ್ನುವಂತ ಪ್ರಶ್ನೆ ಮುಂದೆ ಬರ್ತದೆ. ಯಾಕಂತ ಹೇಳಿದ್ರೆ ಅದೆಷ್ಟೋ ಕಷ್ಟದಿಂದ ನಾವು ಜೀವನ ಮಾಡಿದವರು. ನಾವು ಕೃಷಿ ಕೂಲಿ ಮನೆತನದವರು. ತಂದೆಯವರು ಶ್ರೀನಿವಾಸ ಶೆಟ್ಟಿಗಾರ್, ತಾಯಿ ಪಣಿಯಮ್ಮ ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ 6-7ನೇ ಕ್ಲಾಸಿಗೆ ಹೋಗುವಾಗಲೇ ಯಾರ್ಯಾರ ಮನೆ ಬಾವಿ ಮಣ್ಣು ಹೊರ್ಲಿಕ್ಕೆ ಹೋಗುದು, ಅಥವಾ ಮನೆಗೆ ನೀರ್ ಹಾಕ್ಲಿಕ್ಕೆ ಹೋಗುದು, ಹೊಯ್ಗೆ ಗಾಲ್ಸಿಗೆ ಹೋಗುದು, ಇಂತೆಲ್ಲ ಕಷ್ಟದ ಕೆಲಸಗಳನ್ನೆಲ್ಲ ಮಾಡಿ ಶಾಲೆಗೆ ಹೋಗುವಂತದ್ದು ಒಂದು ಪರಿಪಾಠ. ಶಾಲೆಗೆ ರಜೆ ಸಿಕ್ಕಿತ್ತಂದ್ರೆ ಯಾಕೆ ಸಿಕ್ಕಿತ್ತು ಎನ್ನುವಂತ ಭಾವನೆ ನಮ್ಗೆ ಬರ್ತಾ ಇತ್ತಾಗ. ಈಗ ಹಾಗಲ್ಲ, ಶಾಲೆ ರಜೆ ಸಿಕ್ಕಿದ್ರೆ ಮಕ್ಕಳಿಗೆ ಬಹಳ ಖುಷಿ ಆಗುದು. ಅಷ್ಟು ಕಷ್ಟದ ಜೀವನವನ್ನ ಸಾಗಿಸ್ತಾ ಇರುವಂತ ಸಂದರ್ಭದಲ್ಲಿ, ನನ್ನ 6ನೇ ತರಗತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಸನ್ಮಾನ್ಯ ಭಾಸ್ಕರ್ ಶೆಟ್ರು, ನಾರಾಯಣ ಅಡಿಗರು, ಜಯಲಕ್ಷ್ಮಿ ಟೀಚರ್ ಅವರ ನಿರ್ದೇಶನ ಅಥವಾ ಪ್ರಭಾಕರ ಐತಾಳರ ಒಂದು ವಿಶೇಷವಾದಂತಹ ಒಂದು ನಾಟಕದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು ನನಗೆ. ನನಗೆ ಆಗುದಿಲ್ಲ, ನನಗೆ ಕೆಲಸ ತುಂಬಾ ಉಂಟು, ನನಗೆ ಆಗುದಿಲ್ಲ ಅಂತ ತಳ್ಳಿ ಹಾಕಿದೆ. ಆದ್ರೂ ನಮ್ಮ ತಂದೆಯವರ ಒಂದು ಪರ್ಮಿಷನ್ ತಗೊಂಡು ನಾಟಕ ಮಾಡುವಂತ ಆಯ್ತು. ಮಹಮ್ಮದ್ ಬಿನ್ ತುಘಲಕನ ನಾಟಕದಲ್ಲಿ ತುಘಲಕನ ಪಾತ್ರ, ಹೆದ್ರಿಯ ಪಾತ್ರವನ್ನ ಮಾಡಿದೆ. ಮತ್ತೆ ಆ ನಾಟಕದ ಬಗ್ಗೆ ಹೆಚ್ಚಿನ ಒಂದು ಗೀಳು ನನ್ನ ಪಾಲಿಗೆ ಒದಗಿ ಬಂತು. ಹೀಗೆ ಕಲಾ ಆಸಕ್ತಿ ಆಯ್ತು. ಕಡೆಗೆ ಅಚ್ಚಮ್ಮ ನಾಯಕ ಹಲವಾರು ನಾಟಕದಲ್ಲಿ ಭಾಗವಹಿಸುವಂತ ಸೌಭಾಗ್ಯನ ನನ್ನ ಗುರುಗಳು ಒದಗಿಸಿಕೊಟ್ರು. ಹಾಗೆ 7, 8, 9ನೇ ತರಗತಿಯಲ್ಲಿ 10ನೇ ತರಗತಿಯ ಓದುತ್ತಾ ಇರುವಾಗ ಸಂದರ್ಭದಲ್ಲಿ ನಾಟಕ ಬರಬೇಕೆನ್ನುವಂತ ನಾಟಕ ನಾನೇ ಬರೆದ್ರೆ ಏನಾಗ್ತದೆ ನೋಡುವ ಅಂತ ಬರಲಿಕ್ಕೆ ಹೊರಟೆ. ಕತ್ತಲಿಂದ ಬೆಳಕಿನೆಡೆಗೆ ಅಂತ ಒಂದು ನಾಟಕವನ್ನ ಬರೆದೆ. ಅದನ್ನ ನಮ್ಮ ಗುರುಗಳಾದಂತ ಮಾರ್ಕೋಡು ಗಣಪಯ್ಯ ಶೆಟ್ಟಿ ಅವರ ಹತ್ರ ಹೋಗಿ ತೋರಿಸಿದೆ. ಆಗ ಅವ್ರು ಹೇಳಿದ್ರು, ಬಹಳ ಒಳ್ಳೇದುಂಟು ಮಾರಾಯ, ಇಷ್ಟು ಒಳ್ಳೆ ರೀತಿಯಲ್ಲಿ ಬರೀತಿದ್ಯಲ್ಲ, ಮುಂದುವರ್ಸು ಅಂತ ಹೇಳಿದ್ರು. ಅದೇ ನಾಟಕವನ್ನ ಏನು ಮಾಡುದು ಅಂತ ಹೇಳಿದಾಗ, ಇಲ್ಲಿ ನಮ್ಮ ಮಾರ್ಕೋಡು ಸ್ವಸ್ತಿ ಯುವಕ ಮಂಡಲದ ಒಂದು ನಾವೇ ರಚನೆ ಮಾಡಿ, ಹುಡುಗರೆಲ್ಲ ಒಟ್ಟೆಕೊಂಡು ರಚನೆ ಮಾಡಿ, ನಾನೇ ನಿರ್ದೇಶನ ಮಾಡಿ ನಾಟಕವನ್ನ ಅದ್ದೂರಿಯಾಗಿ ಮಾಡಿದ್ದು. ಆ ನಾಟಕ ಬಿಡುಗಡೆ ಮಾಡಿದವರೇ ಗಣಪೇಶ್ ಶೆಟ್ರು. ಅದೇ ದಿನ ನನಗೆ ಪ್ರಥಮವಾಗಿ ಸನ್ಮಾನ ಮಾಡಿದ್ರು. ಒಬ್ಬ ಹುಡುಗ ನಾಟಕ ಬರೆದನ್ನು ಸನ್ಮಾನ ಮಾಡಿದ್ರು. ಅವಾಗ ಪ್ರಾಯ ಆಗ ಅದೇ 9ನೇ ತರಗತಿ ಅಂತ ಸಂದರ್ಭದಲ್ಲಿ ಸನ್ಮಾನ ಮಾಡಿದ್ರು. ಅದು ನನಗೆ ಅದು ತುಂಬಾ ಹೇಳಲಾಗದ ಒಂದು ಸಂತೋಷ. ಆ 1ನೇ ಸನ್ಮಾನ ಆದದ್ದು ಇನ್ನು 575 ಸನ್ಮಾನ ಆಗಿದೆ ಎಂಬುದು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೀಗ ಹೌದು, ನಾಟಕದಲ್ಲಿ ನೀವು ತುಂಬಾ ಬರೆದಿದ್ದೀರಿ, ಪಾತ್ರ ವಹಿಸಿದಿರಿ ಅಂತ ಹೇಳಿದ್ರಿ. ಹೌದು. ನೀವು ಯಕ್ಷಗಾನದಲ್ಲಿ ಅರ್ಥಧಾರಿಯಾಗಿ ಹಾಗೂ ಹಲವಾರು ಪ್ರಸಂಗಗಳನ್ನು ನೀವು ಸೃಷ್ಟಿ ಮಾಡಿ ಬರೆದಿದ್ದೀರಿ. ಹೌದು. ಈ ಯಕ್ಷಗಾನ ನಿಮ್ಗೆ ಹೇಗೆ ಒಲವು ಬಂತು? ನಿಮ್ಮ ತಂದೆ ತಾಯಿ ಯಾರಾದ್ರು ಮೊದಲಿದ್ದೀರಾ, ಅಥವಾ ನಿಮ್ಮ ಅಜ್ಜ ಅಥವಾ ನಿಮ್ಮ ಸಂಬಂಧಿಕರು ಯಾವ ಯಕ್ಷಗಾನದಲ್ಲಿದ್ದೀರಾ? ಅದ್ರ ಬಗ್ಗೆ ಸ್ವಲ್ಪ ನಿಜವಾಗಿ ಹೇಳ್ಬೇಕಂದ್ರೆ, ಯಾರು ನನ್ನ ಹೆತ್ತವರಾಗಲಿ ನಮ್ಮ ಅಜ್ಜಂದ್ರಲ್ಲಿ ಬಿಜ್ಜಂದ್ರಲ್ಲಿ ಯಾರು ಸಹ ಯಕ್ಷಗಾನದ ಗೀಳು ಇಲ್ಲ. ನನಗೊಂದು ಹವ್ಯಾಸ ಉಂಟು ಬಾಲ್ಯದಲ್ಲಿ. ಎಲ್ಲಿವರೆಗೆ ಅಂತ ಆಟಕ್ಕೆ ಹೋಗು, ಒಂದು ಗೋಣಿ ಚೀಲ ಹಾಕೊಂಡು ಆಟಕ್ಕೆ ಹೋಗಿ ಮುಂದೆ ರಂಗಸ್ಥಳದ ಮುಂದೆ ಎತ್ಕೊಂಡು ಕೂತ್ಕೊಂಡು ಆಟ ನೋಡುದು. ಈ
ಈ ಕಿವಿಯಲ್ಲಿ ಇದಿತ್ತು ಚಿನ್ನದ್ದು ಟಿಕ್ಕಿ ಇತ್ತು. ಆಗ ಅಮ್ಮ ಹೋಗುವಾಗ ಹೇಳು ಜಾಗ್ರತೆ ಅಂತ ಹೇಳು. ನಾವು ರಾತ್ರಿ ಇಡೀ ತಿರ್ಸ್ತಾ ಇದ್ವು ಯಾವ್ದು ಕಡೆಗೆ ನಿದ್ರೆ ಬರುದು. ನಿದ್ರೆ ಬಂದ ಕೂಡಲೇ ಬೆಳಗಿನ ಜಾಮಕ್ಕೆ ಕೋಡಿ ಶಂಕರಣ್ಣನ ಗಂಡಗಿದ್ದರು ಒಬ್ಬ ಒಳ್ಳೆ ಕಲಾವಿದರು ಆ ಕಾಲದಲ್ಲಿ. ಆ ದೂರವಸನ ಪಾತ್ರವು ಆ ಜಮದಗ್ನಿ ಪಾತ್ರ ಮಾಡಿ ತೆಗ್ದು ನೀರು ಹಾಕಿದ್ಮೇಲೆ ನಮ್ಗೆ ಎಚ್ಚರಿಕೆ ಆಗುತ್ತೆ, ಬೆಳಿಗ್ಗೆ ಎದ್ದು ಮನೆಗೆ ಬರುದು. ಯಕ್ಷಗಾನ ನೋಡುವಂತ ಗೀಳಿತ್ತು ಬಿಟ್ಟು ಬರೆಯುವಂತ ಗೀಳ. ಈ ನಾಟಕ ಬರೀತಾ ಇದ್ನಲ್ಲ ಸರ್, ಆ ನಾಟಕ ಬರೆಯುತ್ತಿರುವಾಗ ಸಂದರ್ಭದಲ್ಲಿ ಅದು ಎಷ್ಟೋ ನಾಟಕ 16 ನಾಟಕ ಬರೆದಿದ್ದಾರೆ. 16 ನಾಟಕ. ಕತ್ತಲಿಂದ ಬೆಳಕಿನೆಡೆಗೆ, ಅರಿವು, ಪುನರ್ಜನ್ಮ, ಕನ್ಯಾ ಪರೀಕ್ಷೆ, ಕನ್ಯಾ ದಾನ, ಇದು ರಾಜ್ಯ ಮಟ್ಟದ ಪ್ರಶಸ್ತಿ ಎಲ್ಲ ಸಿಕ್ಕಿದಂತ ನಾಟಕಗಳನ್ನ ಬರ್ದೆ. ಒಂದು ಪೌರಾಣಿಕ ನಾಟಕ ಬರೆದಿದೆ, ಅರಿವು ಅಂತ ಒಂದು, ಪುನರ್ಜನ್ಮ ಅಂತ ಒಂದು ಪೌರಾಣಿಕ ನಾಟಕ. ಆ ಪೌರಾಣಿಕ ನಾಟಕ ಆನೆಗುಡ್ಡಿಯಲ್ಲಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತ ಸನ್ಮಾನ್ಯ ಅಶೋಕ್ ಹೆಗ್ಡೆರ ಒಂದು ನೇತೃತ್ವದಲ್ಲಿ ಆನೆಗುಡ್ಡೆ ಹಬ್ಬದ ಸಂದರ್ಭದಲ್ಲಿ ಆಯಿತು. ಪುನರ್ಜನ್ಮ ಅಂತ ನಾನೇ ನಿರ್ದೇಶನ ಮಾಡಿ ಕಲಾವಿದರೆಲ್ಲ ಒಟ್ಟು ಹಾಕಿ ಮಾಡಿದ್ದೇವೆ. ಆಗ ನಮ್ಮ ಹಾಲಾಡಿ ರಾಘವೇಂದ್ರ ಮಯ್ಯರು ಸಣ್ಣ ಭಾಗವತರು ಸಣ್ಣದಾಗಿ ಅವರು ನೋಡ್ತಾ ಇದ್ದವ್ರು ಹೇಳಿದ್ರು, ಬಸವರಾಜ್ ಇದು ಯಕ್ಷಗಾನ ಪ್ರಸಂಗ ಬರೆದು ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಪುನರ್ಜನ್ಮ ನಾಟಕ. ರಾಘವೇಂದ್ರ ಮೈರು ನನಗೆ ಗುರುಗಳಿಗೆ ಸಾಮಾನ್ಯ ಯಕ್ಷಗಾನ ಬರ್ಲಿಕ್ಕೆ ಮೂಲದ ಅವರೇ ಗುರುಗಳು ಅಂತ ಹೇಳ್ಬೋದು. ಇದು ಯಕ್ಷಗಾನ ಪ್ರಸಂಗ ಬರೆದು ಒಳ್ಳೇದಾಗ್ತು ಮಾರಾಯ ಅಂತ ನಾನೇನ್ ಮಾಡುದು ಯೋಚನೆ ಮಾಡಿದೆ. ಪ್ರಸಂಗ ಬರಿಬೇಕಾದ್ರೆ ಕಲಿಬೇಕು, ನಂಗೆ ತಾಳ ರಾಗ ಅಂತ ಗೊತ್ತಿಲ್ಲಲ್ಲ. ಸೀದಾ ಐರೋಡಿ ರಾಮಗಾಣಿಗರ ಮನೆಗೆ ಹೋದೆ. ಐರೋಡಿ ರಾಮಗಾಣಿಗರ ಮನೆ ಹೋಗಿ ಎಂತ ಗಡೆ ಅಂತ ಕೇಳಿದ್ರು. ಆಗಲೇ ಗಡೆ ಕುಂದಾಪುರ ಕನ್ನಡ ಕೊಂಗಾಟಕ್ಕೆ ಸ್ವಾಮಿ ನನಗೊಂದು ಯಕ್ಷಗಾನ ಪ್ರಸಂಗ ಬರಿಬೇಕಂತ ಆಸೆ ಉಂಟು ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ನನಗೀಗ ಆರೋಗ್ಯ ಸರಿ ಇಲ್ಲ ಮಾರಾಯ, ಶ್ರೀಧರ್ ಉಪ್ಪರಲ್ಲಿ ಹೋಗು ಅಂದ್ರೆ. ಬಸರೂರು ಕಾಲೇಜ್ ಲೆಕ್ಚರ್ ಆಗಿದ್ರು, ನಾನು ಉಪ್ಪರ ಮಗ. ಶ್ರೀಧರ್ ಉಪ್ಪರಲ್ಲಿ ಹೋದ್ರು, ನನಗೆ ಪುರ್ಸೋತೇ ಇರುದಿಲ್ಲ ಬಸವರಾಜ, ನಿಮ್ಗೊಂದು ಜನ ತೋರಿಸ್ತೇವೆ ಪುರ್ಸೋತಿದ್ದಾರೆ, ಅವ್ರು ಕಲಿಸ್ತಾರೆ ಅಂತ ಹೇಳಿದ್ರು. ಬೀಜಾರಿ ನಾರಾಯಣ ಉಪಾಧ್ಯಾಯರ ಮನೆಗೆ ಹೋಗು ಅಂತ ಹೇಳಿದ್ರು. ಬೀಜಾಡಿ ನಾರಾಯಣ ಉಪಾಧ್ಯಾಯರ ಹೈವೇಲಿ ಉಂಟು ಬೀಜಾಡಿಯಲ್ಲಿ. ಹೋದೆ, ಅವ್ರು ಏನೋ ಯಾವ್ದೋ ಒಂದು ಪುರಾಣ ಬರೀತಿ, ಗರುಡ ಪುರಾಣ ಯಾವ್ದೋ ಬರೀತಾ ಇದ್ದಾರೆ. ಹೋಗಿ ಹೀಗ್ ಮಾಡಿ ನಿಂತ್ಕೊಂಡು ಅರ್ಧ ಗಂಟೆ ಕಾದೆ, ಮಾತಾಡ್ತಿಲ್ಲ, ಅಡಿ ಕೂತ್ಗೆ ಬರೀತಾ ಬರೋದು. ಕಡೆ ಹೀಗಂದ್ರೆ ಯಾರ ನೀನು ಕೇಳಿದ್ರು, ಬಸವರಾಜ್ ಅಂತ ಹೇಳಿ. ಮತ್ತೆ ಯಕ್ಷಗಾನ ಪ್ರಸಂಗ ಬರೀಕಂತ ಆಸೆ ಉಂಟು, ಸ್ವಲ್ಪ ಕಲ್ಸಿ ಕೊಟ್ರಿ ಅಂತ ಕೇಳಿದೆ. ಕಡೆ ಯಕ್ಷಗಾನ ಪ್ರಸಂಗ ಬರುದು ಸುಲಭ ಅದೇ ಹೇಳಿದ್ರು. ಮತ್ತು ಅರ್ಧ ಗಂಟೆ ಕೂಕೊಂಡೆ, ನಿಂತ್ಕೊಂಡೆ, ಒಳ್ಳೆ ಇಲ್ಲ, ನಂಗೆ ಕಲಿಬೇಕಂತ ಆಸಕ್ತಿ ಉಂಟಲ್ಲ. ಕಡೆಗೆ ಮತ್ತೆ ಹೇಳಿದ್ರು, ಒಳ್ಳೆ ಇನ್ನು ಕೆಲಸ ಮಾಡಿ, ನಾಳೆ ಒಂದು ಪೆನ್ ಒಂದು ಪುಸ್ತಕ ತಗಬಾ. ಅಯ್ಯಬ್ಬ ಮಗ ಗುರುಗಳು ಬಪ್ಪು ಕೇಳ್ದಲ್ಲ. ನಾನು ಕಡೆಗೆ ಒಂದು ಪೆನ್ ಪುಸ್ತಕ ಹಿಡ್ಕೊಂಡು ಹೋದೆ. ಪೆನ್ ಪುಸ್ತಕ ಹಿಡ್ಕೊಂಡು ಹೋದ ಕೂಡಲೇ ಹೇಳಿಕೊಟ್ರು, ಯಾವ ರಾಗ, ಯಾವ ತಾಳ, ಯಾವ ಸಂದರ್ಭ ಎಲ್ಲಗಳನ್ನೆಲ್ಲ ಒಂದೊಂದು ಛಂದಸ್ ಶಾಸ್ತ್ರಗಳನ್ನ ಸ್ವಲ್ಪ ಹೇಳಲಿಕ್ಕೆ ಶುರು ಮಾಡಿದ್ರು. ಹೇಳಿಕೊಟ್ಟು ಪ್ರಸಂಗ ಬರುವುದು ಹೇಗೆ, ಅದು ಹೇಗೆ, ಹೀಗೆ ಎಲ್ಲ ಹೇಳಿದ್ರು. ನಾಳೆಗೆ ಬರುವಾಗ ಒಂದು ಪ್ರಸಂಗದಲ್ಲಿ ಪದ್ಯ ಬರ್ಕೊಂಡು ಬರ್ಬೇಕು ಅಂತ ಹೇಳಿದ್ರು. ರಾಜಕುಮಾರಿಯನ್ನು ನೋಡಿ ವರ್ಣಿಸುವಂತ ಒಂದು ಪದ್ಯ ನೀನ್ ಬರ್ಕೊಂಡು ಬರ್ಬೇಕು, ಯಾವ ತಾಳೋ ಯಾವ್ದಾವ ಹಿಂಗಿ ಬಿಟ್ಟದ್ದು. 15 ದಿನ ನಾನು ಕಲಿಸ್ತಾ ಇದ್ದೆ, ಮತ್ತೆಂದಕ್ಕಿಲ್ಲ, ಕಥೆಯಲ್ಲಿ ಕೂತದ್ದು ಜೋರಲ್ಲ. ನಾನೆಂತ ಮಾಡುದು, ಕೂತು ತಲೆ ಬಿಸಿ ಆಯ್ತು. ರಾತ್ರಿ ಮಂಡೆ ಕೆಡ್ಸ್ಕೊಂಡು ತಲೆ ಬಿಸಿ ಆಗಿ 9 ಗಂಟೆ ಕೂತಾನೆ 12 ಗಂಟೆವರೆಗೆ ಒಂದು ಪದ್ಯ ಬರ್ದೆ. ಯಾರಿವಳಿ ಕನ್ನೆ ಮನವನ್ನು ಸೂರೆಗೊಳ್ಳಿ ಪರನ್ನೆ, ರಾರಾಜಿಪ ಶೃಂಗಾರದಿ ವೈಯಾರಿಯು ಈಕೆಯೋ ವಾರಿ ಜನಯನೆ. ಏಕತಾರದಲ್ಲಿ ಒಂದು ಪದ್ಯ ಬರ್ಕೊಂಡು ಹೋದೆ. ರಾತ್ರಿ ಈಗೂಕೊಂಡು ಒಂದು ಪದ್ಯ ಬರ್ಗೀಚುಗ ಆಯ್ತು ನಂಗೆ. ಓದಿದ ಗುರುಗಳು ಹೇಳಿದ್ರು, ನೀನು ಮಾರೆ ಗುರುವನ್ನು ಮೀರಿಸುವ ಶಿಷ್ಯ ಆಗ್ತಿ ಅಂತ, ನಿನ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರು. ಆಗ ಭ್ರಮರ ಭಾಮಿನಿ ಪ್ರಸಂಗ ಆಯ್ತು, ಕಾವ್ಯ ಕಾಮಿನಿ. ಭ್ರಮರ ಭಾಮಿನಿ ಪ್ರಸಂಗ ಆದಾಗ ಒಂದು ಚಟ ನಮ್ಗೆ. ಈಗ ರಾಘವೇಂದ್ರ ಮೈ ಹೇಳಿದ, ರಾಘವೇಂದ್ರ ಮೈ ಹಾಲಾಡಿ ಮೇಳದಲ್ಲಿ ಇದ್ದಾನೆ, ಆಟ ಕೊಡ್ಕಲ್ಲ, ಒಂದು ಆಟ ಮಾಡ್ಕಲ್ಲ ಅಂದೆ. ಅದು ಒಳ್ಳೆ, ನೀನು ಕೋಡಿ ವಿಶ್ವನಾಥ್ಗೆ ಕೇನೆ. ನಾನು ಕೋಡಿ ವಿಶ್ವನಾಥ ಗಾಣಿಗರು, ಅದು 2ನೇ ವೇಷಧಾರಿ. ಆಗ ಮೇಳದ ಮ್ಯಾನೇಜರು ಇಲ್ಲಿ ಬೈಲ್ ಚಿಕ್ಕು ಅಂತ ಇತ್ತು, ಇಲ್ಲಿ ಬಸರೂರು ಕ್ರಾಸ್ ಅಲ್ಲಿ ಮೇಘಮಯೂರಿ ಪ್ರಸಂಗ. ನನಗೆ ರಂಗಸ್ಥ ಯಕ್ಷಗಾನಕ್ಕೆ ಅಂತ ಬಿಟ್ಟು ಚೌಕಿ ಒಳಗೆ ಹೋದ್ದೇ ಇಲ್ಲ ಇಷ್ಟುವರೆಗೂ. ಯಾವ ಕಾಲಕ್ಕೂ ಚೌಕಿ ಹೋದ ನಾನಲ್ಲ. ಯಕ್ಷಗಾನಕ್ಕಂತ ಚೌಕಿಯಲ್ಲಿ ಹಿಂಗೆ ಹೊಂಡುದು ಬಿಟ್ಟರೆ, ಕಾಮದ್ ಬಿಟ್ಟರೆ ಹೊರಗೆ ಏರ್ಕಿಲ್ಲ ವೇಷ ಎಲ್ಲ ಕಾಮ. ಈ ಕೋಳಿ ವಿಷಯ ಹತ್ರ ಮೇಘಮಯೂರಲ್ಲಿ ಮೇಘನ ಪಾತ್ರ ಮಾಡ್ಕೊಂಡು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ನಮ್ಮ ಇಲ್ಲಿ ಗೋವಿಂದ ಕಾಮದ್ರ ಅಂತ ಕರ್ಕೊಂಡದ್ದು. ಈಗ ಒಂದು ಪ್ರಸಂಗ ಬರೀದ ಕೋಡಿಯರೇ ಒಂದು ಆಟ ಮಾಡ್ಕಲ್ಲ, ಎಂತ ಪ್ರಸಂಗಕ್ಕೆ ಅವ್ರು ಇತ್ತು ಸ್ಟೈಲ್ ಕಂಡ ನಂಗೆ ಹೆದರಿಕೆ ಐತಿ, ಅದು ಭಯ ನೀರಿಲ್ಲ ಆಗಲಿಕ್ಕೆ. ಅಜಾನುಭಾವ ಅಲ್ಲ ಅವ್ರು.
ಈ ಕಡೆ ಇದು ಭ್ರಮರ ಬಾಮಿನಿ ಅಂತ. ಹೌದಾ, ಮಾರ್ಚ್ 13 ತಾರೀಕು ಒಂದು ಖಾಲಿ ಉಂಟು, 2,000 ರೂಪಾಯಿ ಆಗ್ತದೆ. ಆಗಿನ ಕಾಲದಲ್ಲಿ ಆ ಕಾಲದಾಗ 2,000 ರೂಪಾಯಿ ಆಗ್ತದೆ ವೀಳ್ಯ ಮಾಡಿದ್ರೆ ಮಾಡಿ ನಿಮ್ಮ ಮನೆ ಹತ್ರ ಪ್ರಥಮ ಬರೋದು ಪ್ರಸಂಗ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡು ಬಂದೆ. ಕೈವಾರ ವೇಳೆ ಕೊಟ್ಟು ಒಪ್ಕೊಂಡ್ ಈ 2,000 ರೂಪಾಯಿ ಒಟ್ಟು ಮಾಡುದು ಎಲ್ಲೇ. ಆಗ 1 ರೂಪಾಯಿ 2 ರೂಪಾಯಿ ಕೊಡೋರು ಆ ಕಾಲದಾಗೆ. ಕಡೆಗೆ ಒಂದು ಬ್ಯಾನರ್ ಎಲ್ಲ ಬರ್ದಾಕ್ರು. ನಮ್ಮ ಕೋಟ ಅವರ ಆಚಾರ್ಯರು ಚಂದ ಮಾಡಿ ಒಂದು ಬ್ಯಾನರ್ ಬರ್ದಾಕ್ರು. ಕಡೆಗೆ 2 ರೂಪಾಯಿ 1 ರೂಪಾಯಿ 10 ರೂಪಾಯಿ 5 ರೂಪಾಯಿ ಎಲ್ಲ ಕಲೆಕ್ಷನ್ ಮಾಡ್ತಾರೆ. ಕಡೆಗೆ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನದಲ್ಲಿ ಕುರ್ಚಿ ಎಲ್ಲ ಫ್ರೀ ಕೊಟ್ರು. ಈಗ ತುಂಬಾ ಒಂದು ಒಳ್ಳೆ ರೀತಿಯಿಂದ ಆಯ್ಕಲ್ಲ. ಹಾಗಾದ್ರೆ ಈಗ ಆಟದ ದಿನ ಬಂದು ಆಟದ ದಿನ ಬಂದು ಡೈರೆಕ್ಷನ್ ಕೊಡುದು, ನಂಗೆ ಡೈರೆಕ್ಷನ್ ಕೊಡು ಬರ್ತಾ ಬರುದು ಮಾತ್ರ. ಕಡೆಗೆ ಇವ್ರನ್ನ ಕರ್ಕ ಬಂದೆ, ನಮ್ಮ ಚಂದ್ರಶೇಖರ್ ಶೆಟ್ರು, ಡಾಕ್ಟರ್ ಚಂದ್ರಶೇಖರ್ ಶೆಟ್ರು. ಅವ್ರ ಪ್ರಸಂಗ ಕಂಡ್ರೆ ಇದು ಎಲ್ಲ ಆಡುದು ಗಿಡ ಜೋರಾದ ಹಂಗಲ್ಲ ಹಿಂಗಲ್ಲ ಪ್ರಸಂಗ ಬರೀಕದ ಹೀಗಾಗ್ಬೇಕು ಹಾಗಾಗ್ಬೇಕಂತ ಹೇಳಿ ಡೈರೆಕ್ಷನ್ ಕೊಟ್ಟು ಕತ್ತಿಯೆಲ್ಲ ಆಚೀಚೆ ಎಲ್ಲ ಮಾಡಿ ಅದ್ ಮಾಡಿ ಇದು ಮಾಡಿ ಅಂತ ಒಂದು ರೂಪಕ್ಕೆ ತಂದು ಡೈರೆಕ್ಷನ್ ಕೊಟ್ಟು ರಾತ್ರಿ ಆಟ ಆಯ್ತು. ಭಾರಿ ಒಳ್ಳೆ ಆಯ್ತು ಆಟ. ಆ ಪ್ರಥಮ ವರ್ಷ ಪ್ರಸಂಗ ಬರೋದು ಒಂದು ಡೈರೆಕ್ಷನ್ ಮಾಡುದು ಡಾಕ್ಟರ್ ಚಂದ್ರಶೇಖರ್ ಶೆಟ್ರು, ನನ್ನ ಗುರುಗಳು. ನಂಗೆ ತಿದ್ದಿದಂತಹ ಸನ್ಮಾನ್ಯ ನಾರಾಯಣ ಉಪಾಧ್ಯಾಯರು, ಅವರಿಗೆ ನಾನು 100,000 ಪ್ರಣಾಮನ ಅರ್ಪಿದ್ದೆ. ಮತ್ತೆ ಮುಂದೆ 2ನೇ ಪ್ರಸಂಗ ಬರುವಾಗ ನಾನು ಯಾರನ್ನು ಕನ್ಸಲ್ಟ್ ಮಾಡಲಿಲ್ಲ, ನಾನೇ ಬಂದೆ ಸ್ವಂತ. ಕಾವ್ಯ ಕಾಮಿನಿ, ಭ್ರಮರ ಬಾಮಿನಿ, ಮೇಘ ಮಯೂರಿ, ಮೇಘ ಮಂದಾರ, ಕಲಾ ಕೌಸ್ತುಭ, ದಿವ್ಯ ದರ್ಶನ, ಹಲವಾರು ಪ್ರಸಂಗ ಬರ್ತದೆ. ಅಲ್ಲದೆ ನೀವು ಹವ್ಯಾಸಿಯಾಗಿ ಪ್ರಸಂಗಕರ್ತರಾಗಿಯೂ ಸಹ ಮಂಗಳೂರು ಶನಿ ಕಥಾ ಪ್ರವಚನ ಇರುವ ಆ ಸ್ಥಳಕ್ಕೆ, ಅಂದ್ರೆ ಅವರ ಮಂಡಳಿ ಪರವಾಗಿ ಎಲ್ಲ ಯಕ್ಷಗಾನ ನಡೀತದೆ. ಆ ಯಕ್ಷಗಾನದಲ್ಲಿ ತಾವು ಭಾಗವಹಿಸಿದ್ದೀರಿ ಅಂತ ನಾನು ಕೇಳಿದ್ದೀನಿ. ಅದು ತುಂಬಾ ಚೆನ್ನಾಗಿ, ತುಂಬಾ ಪ್ರಥಮ ಒಳ್ಳೆ ಒಳ್ಳೆ ವೇಷದಲ್ಲೇ ನೀವು ಮಾತಾಡ್ತಿದ್ದೀರಿ ಅಂತ ನಾನು ಕೇಳಿದ್ದೀನಿ. ಒಳ್ಳೆ ನಿಮ್ಗೆ ಪಾಠ, ಒಳ್ಳೊಳ್ಳೆ ಪಾಠ ಸಿಕ್ಕಿದೆ. ಅದರಲ್ಲಿ ಒಳ್ಳೆ ಹಾಸ್ಯನೂ ಮಾಡ್ತೀವಿ ಪ್ರಸಂಗದಲ್ಲಿ, ಮತ್ತೊಂದು ಭಾವನೆಯೂ ಮಾಡ್ತೀರಿ. ವೀರರಸದಲ್ಲಿಯೂ ನೀವು ಅಂತ ಪೋರ್ಸ್ ಇಟ್ಕೊಂಡು ಮಂಗಳೂರು ಛಾಯಾನಂದನ ಅಲ್ವಾ, ಮಂಡಳಿ ಅಲ್ಲಿ ನೀವು ಭಾಗವಹಿಸ್ತಿದ್ದೀರಿ ಅಂತ ನಾನು ಕೇಳಿದ್ದೆ. ಅದರಲ್ಲಿ ನಿಮಗೆ ಅಭಿಪ್ರಾಯ ಏನ್ ಸಿಕ್ಕಿದೆ? ನಿಮ್ಗೆ ಅಲ್ಲಿ ನಡೀತಿರುವಾಗ ಅಲ್ಲಿರುವ ಪ್ರೇಕ್ಷಕರು ಆಗ್ಲಿ ಅಥವಾ ಅಲ್ಲಿ ಇರುವ ಕಲಾಮಂಡಲಿಯಲ್ಲಿರುವ ಕಲಾವಿದರಾಗಲಿ ನಿಮ್ಗೆ ಏನ್ ಸಪೋರ್ಟ್ ಮಾಡಿದ್ದಾರೆ? ನೀವು ಯಾವ್ದು ಪಾತ್ರಗಳು ಮಾಡಿದಿರಿ? ಯಾವ್ದಾರ ಒಂದು ಪಾತ್ರದ ಒಂದು ಅರ್ಥ ಹೇಳಬೇಕಿಲ್ಲ. ಹಾಗೆ ನಿಜವಾಗಿ ಅದು ಹೇಳಲಿಕ್ಕೆ ಹೋದ್ರೆ ಇನ್ನು ತುಂಬಾ ಉದ್ದ ಆಗ್ತದೆ. ನೀವು ಬರೀ ಪಾತ್ರ ಮಾಡೋದು ಮಾತ್ರ ಹೇಳುದು. ಪಾತ್ರ ಮಾಡ್ಲಿಕ್ಕೆ ಕಾರಣ, ನಾನು ಮದುವೆ ಆದ್ಮೇಲೆ ಹೆಂಡತಿಯನ್ನು ಮನೆ ಕಟ್ಟಬೇಕಂತ ಹೇಳಿದ್ರೆ, ಮನೆ ಕಟ್ಟಬೇಕಂತ ಹೇಳಿದ್ರೆ ಮನೆ ಕಟ್ಲಿಕ್ಕೆ ಹೋದೆ. ಭಟ್ರನ್ ಕರ್ಕೊಂಡೋಗಿ ತೋರಿಸಿದೆ. ಒಂದಂದ್ರೆ ಒಂದ್ ಸಮಸ್ಯೆ, ಭಟ್ರು ಹೇಳಿದ್ರೆ ಇಂಥದ್ದು ಬಾವಿ ಮಾಡು ಒಳ್ಳೆ ನೀರ್ ಬರ್ತಂದ, ಅರೆಕಲ್ ಬಂತು. ಕಡೆಗೆ ಏನೋ ಕಷ್ಟಪಟ್ಟು ಮನೆ ಆಯ್ತು, ಮನೆ ಒಕ್ಕಲಾಯ್ತು, ಪೂಜೆ ಪುರಸ್ಕಾರ ಆಯ್ತು. ಒಂದಂದ್ರೆ ಒಂದ್ ಸಮಸ್ಯೆ, ಹೆಂಡತಿ ನಂಗೂ ಯಾವ ಜಗಳ ಆಗೋದು, ಮಕ್ಳಿಗೆ ನೆಮ್ಮದಿ ಇಲ್ಲ, ಮನೇಲಿ ಊಟ ಇಲ್ಲ, ಹಾಗಿಲ್ಲ ಹೀಗಿಲ್ಲ. ಇಲ್ಲಿ ಯಾರಲ್ಲೂ ಕೇಳುದಲ್ಲ, ಪೊದುವಲ್ರಲ್ಲಿ ಹೋಗಿ ಪ್ರಶ್ನೆ ಇಟ್ಟೆ. ಪೊದುವಲ್ರಲ್ಲಿ ಹೋಗಿ ಪ್ರಶ್ನೆ ಇಟ್ಟರೆ ಒಳ್ಳೆ ಅವ್ರು ಹೇಳಿದ್ರು ವಾಸ್ತು ದೋಷ ಉಂಟು ಅಂತ ಹೇಳಿದ್ರು. ಅಲ್ಲಿಗೆ ತಲೆ ವಿಷಯ ಆಯ್ತು. ಅಂತ ಸಂದರ್ಭದಲ್ಲಿ ನಾನು ಎಲ್ಲಿ ಅಂತ ಹೇಳಿದ್ರೆ ಅಂಗಳೂರಲ್ಲಿ ಒಂದು ಅಂಗಡಿ ಹಾಕೊಂಡಿದ್ದೆ, ಫ್ಯಾನ್ಸಿ ಸ್ಟೋರ್ ಅಂಗಡಿ ಹಾಕೊಂಡಿದ್ದ ಸಂದರ್ಭದಲ್ಲಿ ನಮ್ಮ ಈಗ ಛಾಯಾನಂದನ ಮಂಡಳಿಯ ಗುರುಗಳು ಅಣ್ಣು ಪೂಜಾರ್ ಅಂತ ಹೇಳಿ ಅವ್ರು ಹೇಳಿದ್ರು, ನೀವು ಯಕ್ಷಗಾನ ಪ್ರಸಂಗಕರ್ತ ಅಂತ ನಮ್ಮ ಮಂಡಳಿಗೆ ಒಂದ್ 2 ಹತ್ತು ಹೇಳಕ್ ಬನ್ನಿ ಅಲ್ಲ. ನಮ್ಗೆ ಹೆದರಿಕೆ ಆಗ್ತದೆ. ನಮ್ ಪಕ್ಕದ ಮನೆಗೆ ಶನಿ ಪೂಜೆ ಆದ್ರೆ ನಾವು ಹೋಗುದಿಲ್ಲ. ನಮ್ಮ ಅಮ್ಮ ಬೈತಿದ್ರು, ಇವಾಗ ಹೋಗ್ಬೇಡ, ಅಲ್ಲಿ ಶನಿ ಬೆನ್ನೇರಿ ಬತ್ತ, ಬೆನ್ನೆ ಹಿಡ್ಕ ಬೆಳವರಿಗೆ ಕನಕ ಹಂಗೆಲ್ಲ ಹೆದರ್ತಿ, ನಾವು ಹೋಗಲೇ ಇಲ್ಲ. ಅದಕ್ಕೆ ಅವರೊಂದು ಹೇಳ್ರಲ್ಲ, ಪದ್ಯ ಹೇಳ್ರಲ್ಲ ಅಂತ ಹೇಳಿ ನನ್ನನ್ನ ಕರ್ಕೊಂಡು ಹೋದ್ರು ಅಣ್ಣು ಪೂಜಾರು. ವ್ರತ ಎಲ್ಲ ಮಾಡಿದೆ, ಹೋದೆ. ಮೊದಲ ಪದ್ಯ ಹೇಳೋಕೆ ಕೊಟ್ಟದ್ದು ನನಗೆ ಅವಕಾಶ ಕೊಟ್ಟದ್ದು ಒಂದು ಅಣ್ಣು ಪೂಜಾರು, ಅಣ್ಣಯ್ಯ ಪೂಜಾರು, ಜಗನ್ನಾಥ ಕುಮಾರ್ ಕೃಷ್ಣಯ್ಯ ಪೂಜಾರು, ಅದೆಲ್ಲ ಒಳ್ಳೆ ಅವಕಾಶ ಕೊಟ್ಟರು. ಸೋಮಣ್ಣ ಅಂತ ಹೇಳಿ ಸಪೋರ್ಟ್ ಮಾಡೋದು. ಸಪೋರ್ಟ್ ಮಾಡಿದ್ರೆ ಹೋದದ್ದನ್ನು ಪದ್ಯ ಹೇಳಿಕ್ಕೆ, ಮೊದಲ ಪದ್ಯ ಹೇಳದ್ದು ಸ್ವರವು ಸಹ ಸರಿ ಇಲ್ಲ. ಏನಯ್ಯ ಪ್ರಧಾನಿ ಏನಯ್ಯ ಅಂದ್ರೆ ಪದ್ಯ ನಾವು ಯಕ್ಷಗಾನ ಶೈಲಿಯಲ್ಲಿ ಹೇಳಿ ಶುರು ಮಾಡಿದೆ. ಹಾಗೆ ಹೇಳ್ತಾ ಅಂತೂ ಸಾಮಾನ್ಯ ಪದ್ಯ ಅಡ್ಡಿಲ್ಲ ಮಂಗಾಯ್ತು ಗುರುಗಳಿಗೆ. ಅವ್ರು ಹೇಳಿದ್ರೆ ಮತ್ತೊಂದು ವಾರ ಹೋದಾಗ ಗುಳುವಾಡಿ ಅಲ್ಲ, ಇಲ್ಲಿ ನಾಯಕವಾಡಿ ಅಲ್ಲ, ಇಲ್ಲಿ ಕುಂದಾಪುರದಲ್ಲಿ ಕೆಳಗೆ ವಿಠಲವಾಡಿಯಲ್ಲಿ ಒಂದು ಪೂಜೆ ಉಂಟು. ಒಂದು ಇವತ್ತು ರಾಮಗಾಣಿಗೆ ಮಾಡಿ ಎಲ್ಲ ಮಾರೋದು ಫಸ್ಟ್ ಪ್ರಪ್ರಥಮ ರಾಮಗಾಣಿಗೆ ನಂಗಡಿ ಮಾರೋದು. ನೀವ್ ಮಾಡಿ ಅಂತದಕ್ಕೆ ಅಮ್ಮ ಅಂದ್ರೆ ರಾಮಗಾಣಿಗೆ ಮಾಡಿದೆ. ಅದು ಖಚಿತ ಬೇಕು. ನೀವು ಪದ್ಯ ಹೇಳೋದಕ್ಕಿಂತ ಇದು ಪಾತ್ರ ಮಾಡುದು ಒಳ್ಳೇದು.
ಪಾತ್ರ ಮಾಡೋದು ಒಳ್ಳೇದಂದ ಕೂಡಲೇ ಕಡೆ ನೇರವಾಗಿ ರಾಮಗಾಣಿಗೆ ಆಯ್ತು. ಹ್ಮ್. ಕಡೆಗೆ ನಿಮ್ಮ ಶ್ರುತಿ ಬಾರಿ ಒಳ್ಳೆ ಉಂಟು ಮಾರ್ಯಾರೆ ಇವರ ಶ್ರುತಿ ಚಂದ್ರಸೇನ ಮಾಡಿ ಶುರು ಮಾಡ ಚಂದ್ರಸೇನ ಮಾಡಿದೆ. ಕಡೆಗೆ ಎಲ್ಲಾ ಪಾತ್ರಗಳನ್ನು ಮಾಡುವಂತ ಸೌಭಾಗ್ಯವನ್ನ ಛಾಯಾನಂದನ ಮಂಡಳಿಯ ಕಲಾವಿದರನ್ನು ಒದಗಿಸಿಕೊಟ್ರು. ನಾನೇನಾದ್ರೂ ಏನಾದ್ರು ಸಾಧನೆ ಮಾಡಿದ್ರೆ ನನಗೆ ಪರಿಪೂರ್ಣವಾದಂತ ಆಶೀರ್ವಾದ ಶನಿದೇವರದ್ದು, ಕರಾಪೆ ಶನಿದೇವರದ್ದು. ಅಂತ ಕಷ್ಟದ ಕಾಲದಲ್ಲಿ ಸಹ ಆ ಶನಿದೇವರನ್ನು ನಾನು ಕೈ ಬಿಡ್ಲಿಲ್ಲ, ಶನಿದೇವರು ನನ್ನ ಕೈ ಬಿಡ್ಲಿಲ್ಲ. ಹಾಗೆ ಇನ್ನೂ ಸಹ ಆರಾಧನೆ ಮಾಡ್ಕೊಂಡು ಬಂದವರು. ಹಾಗೆ ನೀವು ಪ್ರಸಂಗ ಬರ್ದಿದ್ವಿ, ತುಂಬಾ ಪ್ರಸಂಗ ಬರ್ದಿದ್ವಿ. ಹೆಚ್ಚಿನ ಪ್ರಸಂಗಗಳನ್ನು ಫೇಮಸ್ ಆಗಿ ಅದು ತುಂಬಾ ಮೇಳದಲ್ಲಿ ಆಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಸುರಾಲು ಕ್ಷೇತ್ರ ಈಗ ಸಾಧಾರಣ ಒಂದು 200-300 ಸಾವಿರಾರು ಪ್ರಯೋಗ ಜಾಸ್ತಿ ಆಗಿದೆ, ಜಾಸ್ತಿ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ಆದ್ರೆ ನೀವು ವಾಸ್ತು ತಜ್ಞರು, ಜ್ಯೋತಿಷ ಅಂತ ಹೇಳಿದ್ರಿ ನೀವು. ಆದ್ರೆ ನೀವು ಮೂಲದಿಂದ ನೀವು ಕಲ್ತ್ಕೊಂಡು ಆ ಸ್ಥಳಕ್ಕೆ ಬಂದದ ಅಥವಾ ಬೇರೆ ಯಾರು ಗುರುಗಳಿದ್ರ, ಅದು ಒಂದು ವಿಷಯಗಳನ್ನ ಬೇಕಿತ್ತು. ಕಾರಣ ಉಂಟು. ನಾನು ಆಗ ಮನೆ ಕಟ್ಟಿದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಯಾವ ಬಟ್ಟು ಕೇಳುದಲ್ಲ ಅಂತ ಪೊದ್ರೊಳ್ಳು ಪ್ರಶ್ನೆ ಇಟ್ಟೆ. ಪ್ರಶ್ನೆ ಇಟ್ಟಾಗ ವಾಸ್ತು ದೋಷ ಉಂಟು ಅಂತ ಹೇಳಿದ್ರು. ಅದಕ್ಕೆ ಅಂತ ವಾಸ್ತು ನನ್ಗೆ ಗೊತ್ತಿಲ್ಲ. ಮನೆ ಕಟ್ಟದೆ ಇಂಜಿನಿಯರ್ ಮಾಡ್ರೆ ಮನೆ ಕಟ್ಟದೆ. ವಾಸ್ತು ದೋಷ ಅಂದ್ರೆ ಅಂತಂದ್ರೆ ಕಡೆಗೆ ನೀವು ಒಂದು ಪುಸ್ತಕದ ಓದಿ ಎಲ್ಲ ಗೊತ್ತಾದ್ ನೋಡಿ ಅಂತ ಹೇಳಿದ್ರೆ ಅವರು ಪೊದ್ರೊಳ್ರು. ಹತ್ತಿರಲ್ಲಿ ಹೋಗಿ ಪುಸ್ತಕ ತಗ ಬಂದು ಒಬ್ಬೊಬ್ರು ಒಂದು ಮನೆ ವಾಸ್ತು ಬರ್ದವರಾಗಿದ್ರು. ಕಡೆಗೆ ನನಗೆ ಹಠ, ಯಾವ್ದಾದ್ರು ವಿಚಾರ ಇದ್ರೆ ನಂಗೆ ಹಠವೇ, ಏನಾದ್ರು ಒಂದು ಆಗ ಸಾಧನೆ ಮಾಡ್ಲೇಬೇಕು. ಏನ್ ಬ್ರಾಹ್ಮಣರು ಮಾತ್ರ ಜ್ಯೋತಿಷ ಕಲಿಗೂ ಮತ್ತೆ ಕಲಿಯೋಕ್ ಆಗಲ್ಲ, ವಾಸ್ತು ಕಲಿಯೋದಂದ್ರೆ ಕೇರಳಕ್ಕೆ ಹೋಗಿ 5 ವರ್ಷ ವಾಸ್ತು ಮತ್ತೆ ಜ್ಯೋತಿಷ ಕಲಿತೆ. ಅದೆಷ್ಟೋ ವಾಸ್ತು ಕಲ್ತ ಮೇಲೆ ವಾಸ್ತು ವೈಭವ ಏನು ಅಂತ ಯಕ್ಷಗಾನ ಪ್ರಸಂಗ ಬರ್ದೇವು. ಅದು ಸೂಪರ್ ಹಿಟ್ ಆಯ್ತು ಪುತ್ತೂರು ಮೇಳದಲ್ಲಿ. ಸೀತಾರಾಮ್ ಕುಮಾರ್ ಸರ್ಪಾಡಿ, ಅಶೋಕ್ ಶೆಟ್ಟರ್ ಯಜಮಾನಿಕೆ ಮೇಳ ಅದು ಹಿಟ್ ಆಯ್ತು. ಹಾಗೆ ಈಗ ಸಾವಿರಾರು ಜಾತಕವನ್ನ ಬರ್ದಿರಬಹುದು, ಲಕ್ಷಾಂತರ ಜಾತಕವನ್ನು ನೋಡಿರ್ಬಹುದು, ಲಕ್ಷಾಂತರ ವಾಸ್ತುಶಾಸ್ತ್ರನೇ ಮನೆ ನಿರ್ಮಾಣ ಮಾಡಿರ್ಬಹುದು. ಎಲ್ಲ ಆ ದೇವರ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದ, ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದದಿಂದ ಅಂತ ಹೇಳ್ತಾರೆ. ಈಗ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 30 ವರ್ಷ ಆಯ್ತು. ಈ ಮಕ್ಕಳು ಎಷ್ಟು ನಿಮ್ಗೆ? ಇಬ್ಬರು ಹೆಣ್ಣು ಮಕ್ಕಳು. ಹೆಂಡತಿ ನಮ್ಮ ಕಾರ್ಕಳದನು ದಯಾನಂದ ಶೆಟ್ಟಿಗಾರದ ಮಗಳು ಆಶಾ. ಅದು ನಾನು ಕಾವ್ಯಶ್ರೀ ಅಂತ ಮನೆ ತುಂಬಿಸಿ ಹೋಗಿ ಹೆಸರು ಇಟ್ಕೊಂಡು. ಮಗಳು ಹೆಂಡತಿ ಹೆಸರು ಕಾವ್ಯಶ್ರೀ, ಮಗಳ ಹೆಸರು ಸೌಜನ್ಯಶ್ರೀ, ಚೈತನ್ಯಶ್ರೀ, ಮನೆ ಹೆಸರು ಓಂ ಶ್ರೀ. ಮಗ ಇಲ್ಲ, ಇಬ್ಬರು ಹೆಣ್ಮಕ್ಳೆ. ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಕೊಟ್ಟಿದ್ದಾನೆ. ಒಬ್ಬ ಅಳಿಯ ಲೋಕೇಶ್ ಕುಮಾರ್, ಒಬ್ಬ ಮೊಮ್ಮಗ ಲೋಕೇಶನ್ ಮಗ ಸಂಕಲ್ಪ ಅಂತ ಹೇಳಿ ಸಂಕಲ್ಪ ಮ್ಯೂಸಿಯಂ ಅಂತ ನಾವು ಹೆಸರು ಹೋರಾಟಕ್ಕೆ. ಇನ್ನೊಬ್ಬಳು ಮಗಳು ಚೈತನ್ಯಶ್ರೀ ಮತ್ತೆ ಗುರುರಾಜ್. ಗುರುರಾಜನಿಗಳ ಮಗಳು ನಿರುಷಾ ಅಂತ ಹೇಳಿ ಮುದ್ದು ಮಗಳು, ಮೊಮ್ಮಗಳು ಹುಟ್ಟಿದ್ದಾಳೆ. ಸಣ್ಣ ಚಿಕ್ಕ ಸಂಸಾರದಲ್ಲಿ ಚೊಕ್ಕವಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ದೇವರ. ನಿಮ್ಗೆ ನಿಮ್ಮ ಹೆಂಡತಿ ಯಕ್ಷಗಾನದ ಬಗ್ಗೆ ಸಪೋರ್ಟ್ ಉಂಟಲ್ಲ? ಅದ್ರ ಬಗ್ಗೆ ಏನ್ ಬೇಡ ಅಂತ ಅನ್ನೋದು ಉಂಟಾ? ರಾತ್ರಿ ಹೋಗ್ತೀರಿ, ರಾತ್ರಿ ಬರ್ಬೇಕು, ಮತ್ತೆಲ್ಲ ಜ್ಯೋತಿಷ ನೋಡ್ಲಿಕ್ಕೆ ಹೋಗ್ಬೇಕು, ಬೆಂಗಳೂರು ಆ ಕಡೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು, ಅದು ಅವ್ರ ಅಭಿಪ್ರಾಯ ಹೇಗುಂಟು? ಗೃಹಿಣಿ ಗ್ರಹ ಮುಚ್ಚತೆ. ಗೃಹಿಣಿ ಒಂದು ಒಬ್ಬಳು ಸಮ ಇದ್ರೆ ಉತ್ಪ್ರಾಯ ಸ್ಥಿತಿ ಹೋಗ್ತದೆ. ಗೃಹಿಣಿ ಮನೆಯಲ್ಲಿ ಸರಿ ಇಲ್ಲ ಅಂದ್ರೆ ಗ್ರಹ ಮುಚ್ಚದೆ. ಆಗ ನನ್ನ ಹೆಂಡತಿ ಅದಕ್ಕೆ, ಅವಳಿಗೆ ಅದ್ರ ಬಗ್ಗೆ ಗಮನ ಇಲ್ದಿದ್ರು, ಅದ್ರ ಬಗ್ಗೆ ಆಸಕ್ತಿ ಇಲ್ದಿದ್ರು, ನಂಗೆ ಸಪೋರ್ಟ್ ಮಾಡ್ತಿದ್ರು. ನಾನು 3-4 ಪ್ರಸಂಗ ಎಲ್ಲ ನೋಡು ಕರ್ಕೊಂಡು ಹೋಗ್ತಿದ್ದೆ. ಅವಳು ಕಡ್ಲಿ ತಿನ್ಕಂತ ಬರುದು ಆಟಕ್ಕಂತ ಹೇಳಿ. ಮೊದ್ಲು ಕರ್ಕೊಂಡು ಹೋದ್ ನಮ್ದು ವಾಸ್ತು ಪ್ರಸಂಗ, ಅದನ್ನು ಕಂಡೋಳಿ ಭಾರಿ ಖುಷಿ ಆಯ್ತು. ಕಡೆಗೆ ಇಲ್ಲಿ ಡಾಕ್ಟರ್ ಚಂದ್ರಶೇಖರ್ ಭಾಗ್ಯ ಭಾರತಿ ಅದು ಕಂಡೋಳಿ ಹಾಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಅಳಿದಿಕ್ಳು ಹಾಗೆ, ಮಕ್ಕಳು ಹಾಗೆ, ಎಲ್ಲರೂ ಸಹ ಯಕ್ಷಗಾನ. ನಾವು ಎಷ್ಟು ಗಂಟೆ ರಾತ್ರಿಗೆ ಯಕ್ಷಗಾನಕ್ಕೆ ಇಲ್ಲಿ ಶನಿ ಪೂಜೆಗೆ ಹೋಗ್ಲಿ ಅನ್ನೋದು ಅಷ್ಟೊಂದು ಸಪೋರ್ಟ್ ಮಾಡ್ತೇವೆ. ಇವಾಗ ನಾವು ನೋಡಿದ್ದೇವೆ ಇಲ್ಲೆಲ್ಲ ನಿಮ್ಮ ಸ್ಥಳದಲ್ಲಿ ಸನ್ಮಾನಗೊಂಡಿದ್ದು ಎಲ್ಲ ನೋಡಿದ್ದೀವಿ. ಆದ್ರೆ ನಿಮ್ಗೆ ಅತಿ ಖುಷಿ ಕೊಟ್ಟಂತ ಸನ್ಮಾನ, ತುಂಬಾ ಸನ್ಮಾನ ನಾವು ನೋಡಿದ್ದೇವೆ, ನಾನು ನೋಡಿದ್ದೇವೆ. ಸಾಧಾರಣ ಎಷ್ಟು ಸನ್ಮಾನ ಆಗಿರ್ಬೋದು ನಿಮ್ಗೆ ಉದಾಹರಣೆಗೆ? ಅಥವಾ ಅದರಲ್ಲಿ ಖುಷಿ ತಂದಂತ ಸನ್ಮಾನ ಯಾರು ಕೊಟ್ಟಿದ್ದು, ಯಾರು ಮಾಡಿದ್ದು? ಅಂದ್ರೆ ಪ್ರಥಮದಲ್ಲಿ ಗಣಪತಿ ಶೆಟ್ಟರು ಯಾವಾಗ ನಮ್ಮ ಊರಲ್ಲಿ ಮಾಡಿದ್ರು, ಅದು ನಮ್ಗೆ ಹೆಮ್ಮೆ ಆಯ್ತು. ಅಲ್ಲಿಂದ ಕಡೆಗೆ ಆಯ್ತು 100ನೇ ಸನ್ಮಾನ ಆಯ್ತು. 100ನೇ ಸನ್ಮಾನ ಎನ್ನುವಂತಹದ್ದು ಇಲ್ಲಿ ಆರೂರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಆರೂರು ಕ್ಷೇತ್ರ ಮಾತ್ರ ಪ್ರಸಂಗ ಬರ್ದಾಗ ಅಲ್ಲಿಯ ಒಂದು ಅಭಿಮಾನಿಗಳು ಶತ ಸನ್ಮಾನ ಸರ್ದಾರ ಅಂತೇಳಿ ಒಂದು ಪುಸ್ತಕವನ್ನೇ ಮಾಡಿದ್ರು, ಸನ್ಮಾನ ಒಂದು ಬುಕ್ ಮಾಡಿದ್ರು. ಕಡೆಗೆ ಅಲ್ಲಿಂದ 200ನೇ ಸನ್ಮಾನ ಇಲ್ಲೇ ಆಯ್ತು, ನಮ್ಮ ಪ್ರಗತಿ ಯುವಕ ಮಂಡಲ ಇಲ್ಲಿ ಮಾರ್ಕೋಡಲ್ಲಿ. ಅಲ್ಲೂ ಸಹ ಅದ್ದೂರಿಯಾಗಿ ಮಾಡಿದ್ರು ಸನ್ಮಾನ. ಕಡೆಗೆ ಮತ್ತೊಂದು ಅಭಿನಂದನ ಗ್ರಂಥ ಬಿಡುಗಡೆ ಅದು 300ನೇ ಬಹುಶಃ ಇಲ್ಲಿ ನಮ್ಮ ನಾಗ ಬ್ರಹ್ಮ ದೇವಸ್ಥಾನ ನಾಗರಕಟ್ಟೆ ಫ್ರೆಂಡ್ಸ್ ಮಾಡಿದ್ರು, ಅವ್ರು ಸಹ ಅದ್ದೂರಿಯಾಗಿ ಮಾಡಿದ್ರು.
ಕಡೆಗೆ 424ನೇ ಸನ್ಮಾನ ಇನ್ನೊಂದು ಬಳ್ಳಮಣಿಯಲ್ಲಿ ಬೆಳ್ಳಿ ಕಿರೀಟ ಹಾಕಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಅದೊಂದು ದೊಡ್ಡ ಸನ್ಮಾನ. ದೊಡ್ಡ ರೀತಿಯಲ್ಲಿ ಸನ್ಮಾನ ಮಾಡಿದ್ರು. ಮೊನ್ನೆ 575 ಇಲ್ಲಿ ಕೋಟೇಶ್ವರ ಬಾವಿಕಟ್ಟೆ ಫ್ರೆಂಡ್ಸ್ ಹೀಗೆ ವಿಶ್ವಮಾನ್ಯ ಕನ್ನಡಿಗ ಎನ್ನುವಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತ್ತು. ಭಾರತ ಭೂಷಣ, ಬಸವ ರತ್ನ, ಡಾಕ್ಟರ್ ಶಿವರಾಮ್ ಕಾರಂತ ಸದ್ಭಾವನಾ ರಾಜ್ಯ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿ ಪುರಸ್ಕಾರವು ನನಗೆ ಸಿಕ್ಕಿದೆ. ಹಾಗೆ ಹಲವಾರು ರಂಗದಲ್ಲಿ ಅಂದ್ರೆ 16 ರಂಗ, ವಾಸ್ತುತಜ್ಞನಾಗಿ, ಕಲಾವಿದನಾಗಿ, ನಾಟಕಕರ್ತನಾಗಿ, ಪ್ರಸಂಗಕರ್ತನಾಗಿ, ನಿರ್ದೇಶಕನಾಗಿ, ಚಲನಚಿತ್ರ ನಟನಾಗಿ, ನಾಟಕ ನಟನಾಗಿ, ಕೃಷಿಯಲ್ಲಿ ವಿಶೇಷವಾದಂತಹ ಅಧ್ಯಯನ ಮಾಡಿ ಕೃಷಿ ತಜ್ಞರಾಗಿ, ಆರೋಗ್ಯದಲ್ಲಿ ಗಿಡಮೂಲಿಕೆ ಔಷಧ, ಹೀಗೆ ಹಲವಾರು ರೀತಿಯಲ್ಲಿ ಅಂದ್ರೆ 16 ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣ ನನಗೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ಇನ್ನು ಯಾವ ಸನ್ಮಾನವೂ ಇರ್ಲಿ, ಒಂದು ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಎಲ್ಲಾ ಸನ್ಮಾನ ಮಾಡಿದಂತಹ ಭಕ್ತ ಮಂಡಳಿಗಾಗ್ಲಿ ಅಥವಾ ಮಂಡಲಕ್ಕಾಗಲಿ ನಮ್ಮ ಅಭಿಮಾನಿ ದೇವತೆಗಳಿಗೆ ನಾನು ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತೇನೆ. ಇವಾಗ ನೀವು ಪ್ರಸಂಗ ಬರೀತಾ ಇದ್ದೀರಾ ಇಲ್ವಾ, ಅಥವಾ ಜ್ಯೋತಿಷ್ಯ ನೋಡು ಬಿಟ್ಟಿದ್ದೀರಾ, ಅಲ್ಲ ನೋಡ್ತಾ ಇದ್ದೀರಾ? ಅದ್ರ ಬಗ್ಗೆ ಒಂದು ಅದು ಬಿಡುವಂತದ್ದೇ ಅಲ್ಲ, ಇದೆಲ್ಲ ಹವ್ಯಾಸ. ಯಕ್ಷಗಾನ ಪ್ರಸಂಗ ಬರೋದು ದುಡ್ಡು ಮಾಡ್ತೀವಿ ಅನ್ನೋದು ಏನಂತಿಲ್ಲ, ಹೆಸರಿಗೆ ಏನು ಕಡಿಮೆ ಇಲ್ಲ, ಹೆಸರಿಗೂ ಗೊತ್ತಿಲ್ಲ ಬರೆದಿದೆ. ಆದ್ರೆ ಜ್ಯೋತಿಷ್ಯ ರಂಗದಲ್ಲೂ ಸಹ ಹಾಗೆ ಈ ನಮ್ಮಲ್ಲಿ ಎಲ್ಲ ಬರೋರು ಕಷ್ಟದಲ್ಲಿ ಇದ್ದರು, ದುಡ್ಡಿದ್ದವರು ಯಾರು ಬರುವುದಿಲ್ಲ. ಕೆಲವು ಕಡೆ ಉದಾಹರಣೆ ತುಂಬಾ ಕಷ್ಟ. ಉದಾಹರಣೆ ಕೇರಳದಿಂದ ಇಲ್ಲಿ ಬಂದ್ಕೊಂಡು ಜ್ಯೋತಿಷ್ಯ ನೋಡ್ತಾರೆ, ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ ಟಿವಿಯಲ್ಲಿ, ಹೇಳ್ತಾರೆ ಒಬ್ರಿಗೆ ಒಬ್ರು ಹೇಳಿಯೇ ಬಂದ. ನಾನು ಎಷ್ಟೋ ಮನೆ ವಾಸ್ತು ನೋಡಕ್ ಹೋದಲ್ಲಿ ಅವ್ರ ಕಣ್ಣೀರ್ ಕತೆ ಕೇಳಿ ನಾನೇ 1,000 ಕೊಟ್ಟು ಬಂದಿದ್ ಕೆಲವು ಅಂತ ಸಂದರ್ಭ. ಕೆಲವು ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗುವಾಗ ಒಂದು ಮನೆ ಕಟ್ತಿದ್ರೆ ಬಾಗಿಲು ಉಲ್ಟಾ ಇದ್ರೆ ನಾನು ಕಾರ್ ನಿಲ್ಸಿಕ್ಕಿ ನೋಡಿ ಇದನ್ನ ಬಾಗಿಲು ಉಲ್ಟಾ ಮಾರ, ಇದನ್ನ ಸರಿ ಮಾಡ್ಕೊಳ್ಳಿ ಮಾರ ಅಂತ ಹೇಳಿ ಬಂದು ಎಷ್ಟೋ ಪ್ರಕರಣಗಳು. ಹಾಗಾಗಿ ನಿಮ್ಗೆ ದೇವರು ನಿಮ್ಗೆ ಎಲ್ಲಾ ರೀತಿಯಿಂದ ಎಲ್ಲಿ ಯಾಕಂದ್ರೆ ನಮ್ಗೆ ಏನಂತ ನಾವು ಮಾಡಿದ ಸಾಧನೆ ಎನ್ನುವುದಕ್ಕಿಂತ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ. ಹಾಗಾಗಿ ಒಳ್ಳೆ ಅಳಿಯಂದ್ರು ಸಿಕ್ಕಿದ್ದಾರೆ, ಒಳ್ಳೆ ಮೊಮ್ಮಕ್ಕಳು ಹುಟ್ಟಿದ್ದಾರೆ. ನಾವೇನು ಹಣ ಮಾಡದಿದ್ರು ಒಡ್ಡಿಲ್ಲ, ಗುಣ ಸಂಪಾದನೆ ಮಾಡಿದ್ದೇವೆ. ಬಂದಂತ ಯಾರೇ ನೊಂದು ಬೆಂದು ಬಂದವರಿಗೆ ನಾನ್ ನಿಜವಾಗಿ ಹೇಳ್ಬೇಕಂತ ಅದ್ರಲ್ಲಿ ಹೇಳುವಂತದ್ದಲ್ಲ, ಹೇಳಲೇಬೇಕು ಮಾಧ್ಯಮ ಉಂಟು. 10 ಲಕ್ಷ ಖರ್ಚಿನ ದಾರಿ ಇದ್ರೆ, ನನಗೆ ಸ್ವರ್ಣ ಪ್ರಶ್ನೆ ಇರ್ತದೆ, ಆರುಢ ಪ್ರಶ್ನೆ ಇರ್ತದೆ, ತಾಂಬೂಲ ಪ್ರಶ್ನೆ ಇರ್ತದೆ. 10 ಲಕ್ಷ ಖರ್ಚಿನ ದಾರಿ ಇದ್ರೆ ನಾನು 1 ಲಕ್ಷ ಖರ್ಚಿನ ದಾರಿ ಹೇಳುದು. 1 ಲಕ್ಷದ ಖರ್ಚಿನ ದಾರಿ ಇದ್ರೆ 10,000 ಖರ್ಚಿನ ದಾರಿ ಹೇಳುದು. 10,000 ನಿಮ್ ಖರ್ಚಿನ ದಾರಿ ಇದೆ ದೋಷ ಪರಿಹಾರಕ್ಕೆ, 1,000 ಖರ್ಚಿನ ದಾರಿ ಇರುತ್ತೆ. 1,000 ಖರ್ಚಿನ ದಾರಿ ಇದ್ರೆ 10 ರೂಪಾಯಿ ಖರ್ಚಲ್ಲೇ ಆ ದೋಷಕ್ಕೆ ಪರಿಹಾರ ಮಾಡ್ತಕ್ಕಂತ ಸನ್ಮಾರ್ಗವನ್ನ ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ, ನಾನು ಮಾಡಿದ್ದೇನೆ. ಹಾಗಾಗಿ ನಿಮ್ಗೆ ಇಷ್ಟೊಂದು ಸನ್ಮಾನಗಳು, ಆರೋಗ್ಯ ಎಲ್ಲ ವಿಭಾಗ, ನಿಮ್ಮ ಮನೆ ಗೃಹದಲ್ಲಿ ನಿಮ್ಮ ದಂಪತಿಗಳು ಆರೋಗ್ಯದಲ್ಲಿ ಕಾರಣ ಇದೆ. ನಾವು ಮಾಡಿದ ದೋಷ ಇದಕ್ಕೊಂದು BP ಲೋ ಹೋಗೋದೊಂದು ಸಮಸ್ಯೆ ಉಂಟು, ಅದು ಎಂತ ಮಾಡ್ಲಿಕ್ಕೆಲ್ಲ ಆರೋಗ್ಯ ಸಂಬಂಧಪಟ್ಟು ಈಗ ದೂರ ಹೋಗೋ ಸ್ವಲ್ಪ ಕಡಿಮೆ. ಆದ್ರೂ ನಾನು ವೃತ್ತಿ ಮಾಡ್ತಾ ಇದ್ನೋ ಈಗ ಶನಿ ಪೂಜಾ ಮಂಡಳಿಯಲ್ಲಿ ಯಾವುದೇ ಇರ್ಲಿ, ಆ ವೃತ್ತಿ ಮಾಡ್ತಾ ಇರುವಾಗಲೂ ದೇವರ ಪಾದ ಸೇರ್ಬೇಕಂತ ಆಸೆ ಉಂಟು. ಯಾಕಂತ ಹೇಳಿದ್ರೆ ಏನು ನಾನು ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಲಿಲ್ಲ ಅಲ್ಲ, ಇಂಥ ಕಲಾವಿದ ನೀವು ಇನ್ನು 100 ಅಭಿಮಾನದ ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡಿದ್ದೆ ಬಿಟ್ಟು ಕೆಟ್ಟದ್ ಮಾಡಿದ್. ನೀವು ಹೇಳ್ಬೋದು 8 ಬೆಳ್ಳಿ 8 ಉಂಗ್ರ ಹಾಕಿದ್ದೆ ಇದು ಅಂತದ್ದು, ನಾನು ಮಾಡಿ ಹಾಕದ್ ಒಂದಿಲ್ಲ. ಈಗ ಇದು 1 ಉಂಗ್ರ ಏನೋ ನಾನು ಮಾಡ್ಕೊಂಡದಷ್ಟೇ ವಾಸ್ತು ಪ್ರಕಾರದಲ್ಲಿ. ಮತ್ತೆಲ್ಲ ಈಗ 1,65,000 ರೂಪಾಯಿ ಉಂಗುರ ಹಾಕಿದ್ದಾರೆ. ಒಂದು ಫ್ಯಾಮಿಲಿ ಸುಸೈಡ್ ಮಾಡ್ಕೊಳ್ಳಿಕ್ ಹೋಗಿದ್ದಾರೆ. ಆ ಸುಸೈಡ್ ಮಾಡ್ಕೊಳ್ಳಿಕ್ ಹೋದ ಫ್ಯಾಮಿಲಿಗೆ ನಾನೇ 1,000 ಕೊಟ್ಟು ಅವ್ರ ದೋಷಕ್ಕೆ ಪರಿಹಾರ ಮಾಡಿ ಬರೇ 3 ತಿಂಗಳಲ್ಲಿ ಅವ್ರಿಗೆ ಒಳ್ಳೇದಾಗಿ ದೇವರ ಅನುಗ್ರಹದಿಂದ ನನ್ನ ಸಲಹೆಯಿಂದ 65,000 ರೂಪಾಯಿದು ಈ ನವರತ್ನ ಉಂಗುರ ಹಾಕಿದ್ದಾರೆ. ಇದು ಸಹ ಒಬ್ಬ ಹುಡುಗ ಕಲ್ತವ ಹೊಳೆಗಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಹೋದವನ್ನ ಅವನು ಕರ್ಕೊಂಡ್ ಬಂದ, ಅವನು ಸರಿ ಮಾಡಿ ನಾನೇ ಸ್ವಲ್ಪ ದುಡ್ಡು ಕೊಟ್ಟು ಫಾರಿನಿಗೆ ಕಳಿಸಿ ಅವನ ಫಾರಿನಿಗೆ ಹೋದವ. ಆ ಪುಣ್ಯಾತ್ಮ ಕಳೆದ ವರ್ಷ ಫೋನ್ ಮಾಡಿಕೊಂಡು ನಿಮ್ದು ಉಂಗುರ ಸೈಜ್ ಕಳಿಸಿ ಅಂದ. ನನ್ ಕಳಿಸ್ದೆ ಎಂತಕ್ಕೇನೆ ಬೇಡ ಮಾರಿ, ಅದೆಲ್ಲ ಬೇಡ ಮಾರಿ ಗುರುಗಳ ನಿಮ್ಗೆ ಹಾಕ್ಲೇಬೇಕಂದ್ರೆ 1,65,000 ರೂಪಾಯಿ ಉಂಗುರ ಹಾಕಿದ ನಂಬಿದ ಇದೆಲ್ಲ ದೇವ್ರು ಕೊಡುವಂತದ್ದು ಮಾಡುವ ಪ್ರಯತ್ನದಲ್ಲಿ. ಮತ್ತೆ ನಾವು ಯಾವುದೇ ಉಂಟು, ಈಗ ಮದುವೆ ಮಾಡ್ಲಿ, ಗಣೋಮ ಮಾಡ್ಲಿ, ಸತ್ಯನಾರಾಯಣ ಪೂಜೆ ಮಾಡ್ಲಿ, ಹೋಮ ಅವನಾದಿಗಳು ಯಾವ ಪೂಜೆ ಪುರಸ್ಕಾರವೇ ಇರ್ಲಿ, ನೀವು ಪ್ರೀತಿಯಿಂದ ಕೊಟ್ಟದ್ ನಾನು ತಗೊಳ್ಳೋದು. ಒಂದು ಉದಾಹರಣೆ ಹೇಳ್ತೆ ಬೇಕಿದ್ರೆ, ಶನಿಕಲ್ಪೋಕ್ತ ಪೂಜೆ ಮಾಡ್ತೀರ. ಶನಿಕಲ್ಪೋಕ್ತ ಪೂಜೆ ಅಂತ ಹೇಳಿದ್ರೆ ಒಬ್ರು ಇಲ್ಲಿ ಬಂದ್ರು, ಗಂಡ ಹೆಂಡತಿ ಮಕ್ಕಳು ತುಂಬಾ ಕಷ್ಟ ಆದ್ರೆ ಒಂದು ಹೊತ್ತಿನ ತುತ್ತಿಯೂ ಗತಿ ಇಲ್ಲ, ಬದುಕೇ ಕಷ್ಟ ಆಗಿದೆ, ಅಷ್ಟು ನಿರಾಶೆ ಆಗಿದೆ. ಏನ್ ಮಾಡುದು, ಎಲ್ಲರಿಗೂ ದೋಷ ಉಂಟು. ಒಂದು 2,000 ಖರ್ಚು ಮಾಡುವ ಶಕ್ತಿ ಉಂಟಾ ಕೇಳಿದ್ರೆ ನಾನು
ಏನಾದ್ರು ಮಾಡುವ ನೆರೆಯೋದು. ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಒಂದು ಶನಿಕಲ್ಪೋಕ್ತ ಪೂಜೆ ಮನೆಯಲ್ಲಿ ಮಾಡಿ ಎಲ್ಲ ದೋಷ ಪರಿಹಾರ ಆಯ್ತು. ಹೋಮ ಶಾಂತಿ ಮಾಡ್ಲಿಕ್ಕೆ ಖರ್ಚು ಜಾಸ್ತಿ ಆಗತ್ತೆ, ಸುಲಭದಲ್ಲಿ ಮಾಡುವ ಅಂತ ಹೇಳಿ ಸಾಮಾನೆಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದೆ. ಇಲ್ಲೇ ಮಾಡಿ ಕಡೆಗೆ ನಾನು ಈ ಬಡವರ ಮನೆಯೆಲ್ಲ ಪೂಜೆ ಇದ್ರೆ ಸ್ಕೂಟರ್ ತಗೊಂಡು ಹೋಗ್ಬೋದು. ಶ್ರೀಮಂತರ ಮನೆಗಿದ್ರೆ ಕಾರ್ ಎಸಿ ಕಾರ್ ತಗೊತ್ತಿ ಬಿಟ್ರೆ ಬಡವರ ಮನೆಗೆ ಸ್ಕೂಟರ್ ತಗೊಂಡು ಹೋಗ್ಬೋದು. ಅಲ್ಲಿ ಹೋಗಿ ನಾನು 8-8:30 ಹೋಗಿದ್ದೆ. ಎಲ್ಲ ರಂಗೋಲಿ ಬಿಡಿಸಿ ದೇವರನ್ನೆಲ್ಲ ಇದು ಮಾಡಿ ಎಲ್ಲ ಪೂಜೆ 1:30-1:30 ಗಂಟೆ ಆಗಿದೆ. 5:05 ಕೆಲಸ ಆಗಿದೆ ಗಂಟೆ. ನಮಗೆ ಎಷ್ಟೇ ಆರೋಗ್ಯ ಸಮಯ ದೇವ್ರ ಕೆಲಸ ಮಾಡ್ಲಿಕ್ಕೆ ಉದಾಸೀನತೆ ಇಲ್ಲ, ನೀವು ತಿಳಿದಿರಬಹುದು. ಇಲ್ಲ ಆದ ಕೂಡಲೇ ಎಷ್ಟು ಕೊಡುದು ₹1 ಕೊಡಿ ಮಾರ್ರೆ, ಆಯ್ತಾ? ಇಲ್ಲ ನೀವು ಹಾಗೆಲ್ಲ ನಾನು ಸ್ವಲ್ಪ ಕೊಡಿದ್ರೆ ಆಗುದಿಲ್ಲ. ಕಡೆಗೆ ಹೇಳಿದೆ ನಾನು ಸ್ಕೂಟರ್ ತಕ್ಕ ಬಂದು ₹100 ಪೆಟ್ರೋಲ್ ಖರ್ಚು ಅದು ಕೊಡಿ ಅಂದೆ. ಕಡೆಗೆ ಒಂದು ₹500 ಕೊಟ್ಟರು ಬೀಳಿದ್ರೆ ನನ್ಗೆ ಅವ್ರು ಎಷ್ಟೇ ಕೊಟ್ಟು ಖುಷಿ ಆಗುದು. ಎಷ್ಟು ದುಡ್ಡು ನಂದು ಇದ್ದು ದುಡ್ಡು ಸೇರಿಸಿ ಬಿಡುದು. ಅವ್ರು ಎಷ್ಟು ಕೊಟ್ಟಿದ್ದು ಲೆಕ್ಕ ಮಾಡುವ ಅಭ್ಯಾಸ ಇಲ್ಲ. ಮರುದಿನ ಅದೇ ಪೂಜೆ ಬ್ರಹ್ಮೋತ್ಸವಕ್ಕೂ ಶ್ರೀಮಂತ ಮನೇಲಿ ಕಾರ್ ತಗೊಂಡು ಹೋದೆ. ನಾನು ಪೂಜೆ ಮಾಡಿದೆ 1:30-2 ಗಂಟೆ ಆಯ್ತು. ಎಂತ ಅದ್ಭುತ ಪೂಜೆ ಮಾಡಿದ್ರೆ. ಯಾರು ಈ ರೀತಿ ಪೂಜೆ ಮಾಡುದಿಲ್ಲ ಮಾರ, ನಿಮ್ಮನ್ನ ಶ್ರಮಕ್ಕೆ ನಾನು ಮೆಚ್ಚಿದ್ದೇವೆ, ಎಷ್ಟು ಕೊಡ್ಬೇಕಲ್ಲ. ನಾನು ಅಲ್ಲಿಂದ ಇಲ್ಲಿ ಬರ್ಬೇಕು ₹500 ಪೆಟ್ರೋಲ್ ಖರ್ಚು ಉಂಟು, ಅದು ಕೊಡಿ, ಮತ್ ನೀವು ಪ್ರೀತಿಯಿಂದ ಕೊಡಿ ಅಂದೆ. ಅವ್ರು 15,000 ಕೊಟ್ಟರು. ನಂಬಿ ಬಿಟ್ಟರು ಬೇಡಿ. ಮುಂಚಿನ ದಿನ 500 ಕೊಟ್ಟಿದ್ದಾರೆ ಆ ಪಾಪಿಗಳು, ನನಗೆ 500 ಕೊಟ್ಟದ್ರಿಂದ ನಾನು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರೆ ಮರುದಿನ ಅವ್ರು 15,000 ಕೊಡುದಿಲ್ಲ. ಅದೇ ಪೂಜೆ, ಅಷ್ಟೇ ಕೆಲಸ, ಅಷ್ಟೇ ಮಾಡುದು, ಏನು ಕಮ್ಮಿ ಮಾಡ್ಲಿಲ್ಲ. ಅಂದ್ರೆ ದೇವರು ಕೊಡುದು ಒಬ್ಬರು ಕೊಡುದಿದ್ರೆ ಮತ್ತೊಬ್ಬರು ಕೊಡುದು. ಎಷ್ಟೋ ಜನ ಇಲ್ಲಿ ಬಂದು ಅಳುವರಿರ್ತಾರೆ, ಆಯ್ತಾ? ಹೊರತು ಕಣ್ಣೀರ್ ಹಾಕಿ ಬೇಡ್ಕೊಂಬರೋದು. ಅಂತವ್ರದ್ದು ನಾನು ಏನು ತಗೊಳುದಿಲ್ಲ. ಅದು ತಗೊಳುದಿಲ್ಲ ₹1 ಕಾಯಿನ್ ಕೊಡಿ ಮಾರ ಅಷ್ಟೇ. ನಮ್ಮ ಕಲಾವಿದರೆಲ್ಲ ಬಂದ್ರು ತಗೊಳುದಿಲ್ಲ, ಅದೇ ₹1 ಕೊಡಿ ₹2 ಕೊಡಿ ಅಷ್ಟೇ. ಅಂದ್ರೆ ಹಾಗೆ ಹೋಗ್ಬೋದು. ನಾವು ಎನ್ಸುತ್ತ ಫಲ ಸಿಗಬೇಕಾದ್ರೆ ಅದು ಮಾಡ್ಲೇಬೇಕು. ಇನ್ನೊಂದು ತುಂಬಾ ಕಷ್ಟ ಇದ್ದರು ಐಶ್ವರ್ಯ ವ್ರತ ಅಂತ ಇತ್ತು. ನಾನು ಯಾರು ಇಡುದಿಲ್ಲ, ನಾನು ಇಡಿಸ್ತೇನೆ, ಯಾರೇ ಇರಲಿ. ಜಗತ್ತು ದೈವಾಧೀನ, ದೈವ ಮಂತ್ರಾಧೀನ. ಮಂತ್ರ ಯಾರು ಹೇಳ್ಬೋದು, ಅದು ಶುದ್ಧ ಮನಸ್ಕರಾಗಿರೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುದ್ಧ ಸ್ನಾನ ಸಂಧ್ಯಾ ವಂದನೆಯನ್ನೆಲ್ಲ ಮಾಡಿದ್ರೆ ಆ ಮಂತ್ರವನ್ನು ಹೇಳಿದ್ರೆ ಫಲ ಸಿಗ್ತದೆ. ಯಾವ ಪೂಜೆ ಪುರಸ್ಕಾರಕ್ಕೂ ಫಲ ಸಿಗ್ತದೆ ಮಂತ್ರಕ್ಕೆ. ಆ ಮಂತ್ರಕ್ಕೆ ದೇವರು ಹೊಲಿತಾನೆ. ಈ ಐಶ್ವರ್ಯ ವ್ರತ ಹಿಡಿಸ್ತೇನೆ. ತುಂಬಾ ಕಷ್ಟ ಇದ್ದವರು ಅದು ಹಿಡಿತಾರೆ, ಅವ್ರಿಗೆ ಒಳ್ಳೇದಾಗಿದೆ. ಹಾಗಂತ ಅವ್ರಿಗೆ ಒಳ್ಳೇದಾದ್ಮೇಲೆ ನನ್ನನ್ನು ಮಾಡಿರೇ ಇಲ್ಲ. ಇದೆ ಉಂಗುರ ಹಿಂಗರೆಲ್ಲ ಹಾಕದ ಅವ್ರು ಹೆಚ್ಚಾಗಿ ಅವರು ಅಭಿಮಾನದಿಂದ ಹಾಕದ್. ಉಂಗುರ ಯಾಕೆ ಹಾಕಿದ್ರಿ, ಏನ್ ಸ್ಟೈಲಿಂಗ್ ಆಗ್ತದೆ ಕೇಳಿದ್ರೆ ಇದ್ರು ನಂಗೆ ಹೊರದಾಗೆಲ್ಲ ಏನ್ ಶೆಟ್ಟಿಗಾರ ಅಷ್ಟು ಉಂಗುರ ಹಾಕೊಂಡು ಸ್ಟೈಲ್ ಮಾಡುದು. ಸ್ಟೈಲ್ ಮಾಡೋಕಲ್ಲ, ಹಾಕಿರೋದು ಕಾರಣ ಉಂಟ. ಬೆಳಿಗ್ಗೆ ದೇವರಿಗೆ ನಾವು ಕೈ ಮುಗಿಯುವಾಗ ಇವ್ರು ಯಾರ್ಯಾರು ಉಂಗುರ ಹಾಕಿದ್ರು ಅವ್ರು ಹೆಸರು ಹೇಳಿ, ಅವ್ರ ರಾಶಿ ನಕ್ಷತ್ರ ಹೇಳಿ, ಅವ್ರ ದೋಷ ಪರಿಹಾರಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ಬೋದು. ಅವ್ರಿಗಿನ್ ಕಷ್ಟ ಬಪ್ಪಗಾಲ ದೇವರಿಗೆ. ಹಾಗಾಗಿ ಹಾಕೋದ್ ಬಿಟ್ಟು ಸ್ಟೈಲಿಗೆ ಅಲ್ಲ. ಅದೇ ಹಾಗೆ ನೀವು ಹೇಳಿದ್ರಿ, ಇಲ್ಲಿ ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ನೀವು ಪೂಜೆ ಪುರಸ್ಕಾರಕ್ಕೆ ಅಥವಾ ಈ ಶನಿ ಪ್ರವಚನಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಿದ್ರಿ. ಹಾಗೆ ನೀವು ಹೊರ ರಾಜ್ಯಗಳಿಗೆ ಎಲ್ಲಾದ್ರೂ ಹೋಗಿದ್ದುಂಟಾ, ಮಾಡಿದ್ದುಂಟಾ ಕತೆ? ಹೊರ ರಾಜ್ಯಕ್ಕೂ ಹೋಗಿದ್ದೆ, ಹೊರ ರಾಜ್ಯಕ್ಕೆ ಎಲ್ಲ ಕಡೆ ಹೋಗಿದ್ದು ರಾಜ್ಯವೇ ಇಲ್ಲ. ದುಬೈ ಹೋಗಿದ್ದೆ, ಶಾರ್ಜಾ, ಅಬುದಾಬಿ, ಮತ್ತೆ ಬೆಹರೀನ್, ಹಲವಾರು ಕಡೆ ನನ್ ಕರ್ಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆಲ್ರೌಂಡ್ ಎಲ್ಲ ಕಡೆ ಹೋಗಿದ್ದೆ. ಹಾವೇರಿಯಿಂದ ಹಿಡಿದು ಇಲ್ಲಿವರೆಗೆ ಕಾಸರಗೋಡುವರೆಗೆ ಎಲ್ಲಾ ಕಡೆಗೂ ಮಾಡ್ತಾರೆ. ಬಾಂಬೆಯಲ್ಲಿ ಜಾಸ್ತಿ. ಬಾಂಬೆಯಲ್ಲಿ ತಿಂಗಳಿಗೆ ಒಂದ್ಸರಿ ಹೋದಂಗೆ ಹೋಗ್ತೇವೆ. ಇಂತ ಒಂದಂದ್ರೆ ಒಂದು ಪೂಜೆಗೆ. ಮತ್ತೆ ಒಂದು ಸರಿ ನನ್ನ ಹತ್ರ ಪೂಜೆ ಮಾಡಿದವ್ರು ಮತ್ತೆ ನನ್ನ ಹತ್ರ ಮಾಡಿಸ್ತಾರೆ. ತುಂಬಾ ಕಡೆ ನೀವು ಪ್ರಸಂಗದ ಅರ್ಥ ಹೇಳಿದ್ದೀರಿ. ತಾಳಮದ್ದಲೆಯಾಗ್ಲಿ ಅಥವಾ ಶನಿ ಪ್ರವಚನದಲ್ಲಿ ಅರ್ಥಗಳು ನಾನು ಕೇಳಿದ್ದು ಉಂಟು, ನೀವು ಹೇಳಿದ್ದು ಉಂಟು, ಮತ್ತೆ ಯಾರೋ ನಮ್ಮ ಸ್ನೇಹಿತರು ಸಹ ಹೇಳಿದ್ದಾರೆ ತುಂಬಾ ಅರ್ಥ ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಅಂತ. ಅದರಲ್ಲಿ ನೀವು ಯಾವ್ದಾದ್ರು ಒಂದು ನೀವು ಮಾಡಿದಂತ ವೇಷದ ಅರ್ಥವನ್ನು ಹೇಳಿದ್ರೆ ಒಳ್ಳೆ ಪ್ರೇಕ್ಷಕರಿಗೆ ನೋಡ್ಬೇಕಂತ ಕೇಳ್ಬೇಕಂತ ಇದ್ರೆ ಹಾಗಾಗಿ ಅದೊಂದು ಅರ್ಥ ಯಾವ್ದೊಂದು ಹೇಳ್ತೀರಿ ನಿಮ್ಗೆ ಬಿಟ್ಟು. ರಾಜ ವಿಕ್ರಮಾದಿತ್ಯ ಮೊದಲೇ ಹೇಳ್ತೇವೆ. ವಿಶೇಷವಾಗಿ ಶನಿಯ ಅರ್ಥ, ಶನಿಯ ಪ್ರವೇಶ, ಸನ್ನಿವೇಶ, ಯಾವ ಸನ್ನಿವೇಶ ಶನಿ ಹುಟ್ಟಿದಾಗ, ಶನಿ ಇಲ್ಲಿ ಹೇಗೆ ಬಂದ, ನಮ್ಮ ಕಲಿಯುಗಕ್ಕೆ ಹೇಗೆ ಬಂದ ಅಂತ ಹೇಳುವುದು. ಲೋಕಮುಖದಲ್ಲಿ ಧರ್ಮ ನಶಿಸಿ ಅಧರ್ಮ ತಾಂಡವಾಡುತ್ತಿರುವಂತಹ ಸಂದರ್ಭವಂತೆ ತ್ರಿಮೂರ್ತಿಗಳು ರವಿನ ಮೂಲಕ ಮಹಾ ಯಾಗವನ್ನ ಮಾಡಿದರಂತೆ. ಯಾಗದ ಹವಿಸ್ಸನ್ನ ದೇವತೆಗಳಿಗೆ ಅರ್ಪಿಸಿದರಂತೆ.
ಹವಿಷ್ಯನ ಫಲವನ್ನ ಉಣ್ಣಂತ ಆ ಛಾಯ ಹಾಗೂ ಮಾರ್ತಾಂಡರಿಂದ ಹುಟ್ಟಿ ಬಂದವನೇ ಈ ಶನಿಶ್ಚರ ಮಂದಗಮನ ಅಂತ ಕೊಂಡಾಡುತ್ತಾರೆ. ಹುಟ್ಟಿದಾಕ್ಷಣ ತಂದೆಯನ್ನೇ ಕಾಡಿದೆ, ಮುಂದೆ ಹರಿಯಲ್ಲಿ ಹೋಗಿ ಬೇಡಿದೆ, ನನ್ನಿಂದ ಏನಾಗಬೇಕು ತಂದೆ ಎಂದಾಕ್ಷಣ ಆಗ ಹರಿ ಆಡಿದಂತಹ ಮಾತು, ಹೆಚ್ಚಿನವರನ್ನ ಹಿಡಿದು ಕಾಡಬೇಕು, ಸಚ್ಚಾರಿತ್ರನಾಗಿ ಮಾಡಬೇಕು, ಅಚ್ಚುಮೆಚ್ಚಿನ ದೇವ ನೀನಾಗಬೇಕು, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಶನಿಶ್ಚರ ಪಾಯಿಮ 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 ಎಂದು ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ನಂಬಿಕೊಂಡು ಬರ್ತಾರೋ ಅಂತವರಿಗೆ ಇಂಬು ನೀಡುವ ಶಂಭುಪ್ರಿಯ ನೀನಾಗಬೇಕು ಅಂತ ಹರಿಯ ಅನುಗ್ರಹ ಆಗಿದೆ. ಆಡಿದ ಮಾತಿನಂತೆ ಕ್ರತ ತ್ರೇತಾಯುಗ ದ್ವಾಪರ ಯುಗ ಉತ್ತರಿಸಿ ಮುಂದೆ ಬರ್ತಕ್ಕಂತಹ ಈ ಕಲಿಯುಗ 28ನೇ ಮಹಾಯುಗದ 4ನೆಯ ಕಲಿಯುಗದಲ್ಲಿ ಆ ಲೋಕ ಕಲ್ಯಾಣಾರ್ಥವಾಗಿ ಪುಷ್ಪಕ ವಿಮಾನವನ್ನ ಏರುತ್ತೇನಂತೆ ಎಂದು ಶನಿ ಪರಮಾತ್ಮ ಪುಷ್ಪಕ ವಿಮಾನವನ್ನು ಏರಿ ಹೋಗ್ತಾ ಇರುವಾಗ ಮಾತಾಡಿದ್ವಿ. ಅದೇ ಚಂದ್ರಜೇನನ ಅರ್ಥ ನೀವು ಹೇಳಿದ್ರೆ ಇನ್ನೂ ಕೇಳಿಸೋಣ ಅಂತ, ಯಾಕಂದ್ರೆ ಆ ನಿಮ್ಮ ವಾಯ್ಸ್ ತುಂಬಾ ಅಂದ್ರೆ ಹಾಗೆ ಇರ್ಬೇಕಾಗ್ತದೆ. ಅದರಲ್ಲಿ ಭಾವನೆಗೆ ಒಂದು ಯಾವ್ದಾದ್ರು ಒಂದು ಭಾವನೆ, ಉದಾಹರಣೆಗೆ ಇದೀಗ ವೀರರಸದಲ್ಲಿ ಇರುವಂತದ್ದು ಒಂದು ವೇಷದ ಪಾಠಗಳು ಹೇಳಿದ್ರಿ, ಉದಾಹರಣೆ ಭಾವನೆ ಒಂದಿಗೆ ಭಾವನಾತ್ಮಕ ಅದರಲ್ಲಿ ವಿಕ್ರಮಾದಿತ್ಯ ಪಾತ್ರ ಮಾಡ್ಬೇಕು. ವಿಕ್ರಮಾದಿತ್ಯ ಚಂದ್ರಸೇನ ಮಹಾರಾಜ ಶಿಕ್ಷೆ ಕೊಡ್ತಾನೆ, ಯಾರಲ್ಲಿ ಅವನ ಕೈಕಾಲನ್ನು ಕಡಿಸಿ ಹಾಕಿ ಅಂತ. ಕೈಕಾಲ ಕಡದಂತಹ ವಿಕ್ರಮಾದಿತ್ಯನ ದುಃಖವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂತಹ ವಿಪರ್ಯಾಸವಾಯಿತು ಭಗವಂತ. ಹರಿಹರ ಹಿರಣ್ಯ ಗರ್ಭರ ಅನುಗ್ರಹಕ್ಕೆ ಸತ್ಪಾತ್ರನಾದಂತಹ ಈ ವಿಕ್ರಮಾದಿತ್ಯ, ವಾಣಿ ಉಮೆ ರಮೇರ ಪಾದ ಪಲ್ಲವಗಳನ್ನ ಭಜಿಸಿದಂತಹ ಈ ವಿಕ್ರಮಾದಿತ್ಯನ ಸ್ಥಿತಿ ಕೈ ಕಾಲು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ. ಒಂದು ಆ ಕಾಳಿಕಾಂಬೆ ಆಡಿದಂತಹ ಮಾತು, ಮಗನೇ ನಿನ್ನ ಆಡಳಿತ ವ್ಯವಸ್ಥೆಯಲ್ಲಿ ವಿಶೇಷವಾಗಿ 1,000 ವರ್ಷ ರಾಜ್ಯಭಾರ ಮಾಡು ಮಗನೇ ಅಂತ. ಆ ಕಾಳಿಕಾಂಬೆ ಆಡಿದ ಮಾತಿಗೂ ಹುರುಳಿಲ್ಲದ ಹಾಗಾಯ್ತಲ್ಲ ದೇವರೇ. ಇಲ್ಲದೆ ಇದ್ರೆ ಬಲಗೈಯ ಬಂಡನಾಗಿ ನಿನ್ನನ್ನು ನಾನು ಕಾಣುತ್ತೇನೆ ಎಂದಂತ ಆ ಬೇತಾಳನ ಸಹಕಾರವಿಲ್ಲ, ಯಾವ ದೇವಾನುದೇವತೆಗಳು ಸಹಕಾರ ಇಲ್ಲ. ಕೇವಲ ಚಿತ್ರಪಟದ ಆ ಹಂಸ ಒಂದು ಜೀವ ತುಂಬಿ ಹಾರಿ ಬಂದು ಗಿಳಿಯ ಗೂಟದ ಮೇಲೆ ಕುಳಿತು ಮುತ್ತಿನ ಮಾಲಿಕೆ ನುಂಗಿತ್ತು ಅಂತ ಆದ್ರೆ ಇದು ಶನಿ ಪ್ರಭಾವವಲ್ಲದೆ ಇವತ್ತೇನಲ್ಲ. ಆ ಚಂದ್ರಸೇನ ಮಹಾರಾಜನಿಂದ ಆಜ್ಞೆ ಆಗಿದೆ, ಕೈಕಾಲನ್ನು ಕಳೆದುಕೊಂಡ ಹೆರವನಿಗೆ ಯಾರು ಸಹ ಅನ್ನ ನೀರನ್ನು ನೀಡಬಾರದು ಅಂತ. ಈ ಸಂದರ್ಭದಲ್ಲಿ ಯಾರು ನನ್ನನ್ನು ಕಾಪಾಡುವುದಿಲ್ಲ, ಎನ್ನ ಕುಲದೇವರಿಲ್ಲ, ಎನ್ನ ಮನೆದೇವರಿಲ್ಲ, ಯಾವ ದೇವರಿಲ್ಲದಿದ್ದ ಏನಂತೆ ಈ ಪರಿಸ್ಥಿತಿಗೆ ಕಾರಣನಾದಂತಹ ಆ ಶನಿ ಪರಮಾತ್ಮನೇ ಆರಾಧಿಸ್ತೇನೆ. ಓ ಭಗವಂತ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಪಾಯಿಮ ಪಾಯಿಮ ಶನಿಶ್ಚರ ಕಾಪಾಡು. ಅದು ವಿಕ್ರಮಾದಿತ್ಯನ ಪ್ರಾಣ ಏನು ಅಂತ ಹಾರಿ ಹೋಗ್ತದೆ. ಅನ್ನ ನೀರು ಕೊಡು ದೇವರೇ, ಅನ್ನ ನೀರು ಕೊಡು ದೇವರೇ, ಅನ್ನ ನೀರು. ಕಟ್ಟಿಗಾರ ನಿಮ್ಮಲ್ಲಿ ಬಂದಾಗ ಇಂಥದೊಂದು ಭಾವನೆ ವೇಷದ ಅರ್ಥ ಹೇಳಿದ್ರೆ ನನಗೆ ಕಣ್ಣಾಗಿ ನೀರು ಬಂತು. ಕರುಣ ಕಠೋರದ ಮಾತನ್ನ ನೀವು ಆಡಿ ತುಂಬಾ ಸಂತೋಷವಾಗಿದೆ. ಯಾಕಂದ್ರೆ ಈಗಿನ ಯಕ್ಷಗಾನದಲ್ಲಿ ಕೆಲವು ಹವ್ಯಾಸಿ ತಂಡದಲ್ಲಿ ಇಂಥ ಅರ್ಥಧಾರಿಗಳು ಇರಲು ಸಾಧ್ಯ ಇಲ್ಲ ಅನ್ಸ್ಬಹುದು ನನಗೆ. ಯಾಕಂದ್ರೆ ಇಂಥ ಭಾವನೆಯಿಂದ ನೀವು ಮಾತಾಡಿದ್ದೀರಿ, ತುಂಬಾ ಸಂತೋಷ ಆಗ್ತಿದೆ. ಆ ವಿಕ್ರಮಾದಿತ್ಯನ ಸೋಲುಂಡಾಗ ಭಾವನೆ ರಸದಿಂದ ಭಾವನಾತ್ಮಕದಿಂದ ನೀವು ಹೇಳಿದ್ರಿ, ಸಂತೋಷವಾಯ್ತು. ಹಾಗೆ ಉದಾಹರಣೆಗೆ ಒಬ್ಬ ರಾಜನ ಒಟ್ಟಲು ಕೊಟ್ಟಾಗ ಅವ ಯಾವ ರೀತಿ, ಯಾವ ಗಂಭೀರದಲ್ಲಿ ಮಾತಾಡಬೇಕು, ಯಾವ ರೀತಿ ಮಾತಾಡುವ ಸನ್ನಿವೇಶಗಳು ಇರಬೇಕು, ಅದೊಂದು ತಮಗೆ ತಿಳಿಸ್ಬೇಕಾಗ್ತದೆ. ವಿಶೇಷವಾಗಿ ಒಂದೊಂದು ಪಾತ್ರವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಸರಿಯಾದಂತ ಶ್ರುತಿ, ಅದಕ್ಕೆ ಸರಿಯಾದಂತ ಭಾವನೆ. ಈಗ ಶನಿ ಆಗ್ತಾನ ಬಿಗುಮಾನದಿಂದ, ಉಗ್ರ ರೂಪಿನಿಂದ, ವಿಕ್ರಮನ ದುಃಖದಲ್ಲಿ, ಇದು ಮಧ್ಯಮ ಗತಿಯಲ್ಲಿ ಹೇಳ್ಬೇಕಾಗ್ತದೆ ರಾಜನ. ಪದವಿ ಪೂರ್ವ ಪುಣ್ಯಾನ, ಪದವಿ ಎನ್ನುವಂತದ್ದು ಪೂರ್ವಿಕರು ಮಾಡಿದ ಪುಣ್ಯದ ಫಲಶ್ರುತಿಯಿಂದ ಫಲಿಸುವುದಂತೆ. ಹಿರಿಯರು ಆಡಿಕೊಂಡು ಬಾಡಿಕೊಂಡು ಬೆಳಗಿಕೊಂಡು ಬಂದ ಸಿಂಹವಿಷ್ಟದಕ್ಕೆ ಸುತ್ತನವರೆದು ಒರಗಸ್ತನಾಗಿದ್ದೇನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಚ್ಚಿ, ಜನ್ಮ ನೀಡಿದಂತ ತಾಯಿ ನನ್ನ ಪಾಲಿಗೆ ಹೇಗೆ ಮಾನ್ಯಳೋ ಹಾಗೆ ಜನ್ಮವೆತ್ತಂತ ಈ ಪುಣ್ಯ ಭೂಮಿ ಸ್ವರ್ಗಕ್ಕೆ ಸಮಾನ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗಲಾರದು ನೋಡಿ. ಸುವರ್ಣ ಪುಷ್ಪಾಂ ಪೃಥ್ವಿ, ಈ ಪುಣ್ಯ ಭೂಮಿಯಲ್ಲಿ ಸುವರ್ಣದ ಹೂವೇ ಹೊರಡುತ್ತದೆ, ಯಾಕೆ ಬಲ್ಲಿರ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಯಾವ ಸಾಮ್ರಾಜ್ಯದಲ್ಲಿ ಕೃಷಿ ಸಮೃದ್ಧವಾದ್ರೆ ದುರ್ಭಿಕ್ಷೆ ತಲೆದೋರದಂತೆ. ಆ ನಿಟ್ಟಿನಲ್ಲಿ ಸಮೃದ್ಧ ಸಾಮ್ರಾಜ್ಯದ ಸಮರ್ಥ ಸಾಮ್ರಾಟ ಎಂಬುದನ್ನ ಹೆಮ್ಮೆಯಿಂದಲೂ ಬೀಗುವುದಕ್ಕಿಂತಲೂ ಧನ್ಯತೆಯಿಂದ ಭಾಗಬೇಕಾಗಿದೆ. ಇದು
ಈ ಕರ್ಮಣ್ಯವ ಅಧಿಕಾರಸ್ಥ ಮಾಫಲೇಶು ಕದಾಚನ. ಕರ್ತವ್ಯ ದಕ್ಷತೆಯಿಂದ ಪ್ರತಿಯೊಬ್ಬರು ಕಾರ್ಯವನ್ನು ನಿರ್ವಹಿಸಬೇಕು, ಫಲಾಫಲವನ್ನ ಭಗವಂತನಿಗೆ ಬಿಡಬೇಕೆಂಬ ಸಂದೇಶವನ್ನ ಸಾರಿದವ ನಾನಾಗಿದ್ದೇನೆ. ಇದು ಒಂದು ರಾಜನ ಹಾಗೆ ಹಾಸ್ಯ ಪಾತ್ರ ಮಾಡೋದಾದ್ರೆ ಅದಕ್ಕೆ ಬೇರೆ ಮತ್ತೊಂದು ಸುದ್ದಿಯೇ ಬೇರೆ. ಯಾವ ಅದು ಭಾಗವತರು ಬಾಯಿ ಹಾಕಿದಂಗ ಹಾಸ್ಯ ಪಾತ್ರ ಎಲ್ಲ ಬಿಗುಮಾನ ಆಗ್ಬೇಕಾದ್ರೆ ಅದು ರಂಜಿಸ್ಬೇಕಾದ್ರೆ ಭಾಗವತರು ಬಾಯಿ ಹಾಕ್ಬೇಕು. ಎರಡನೇದಾಗಿ ವಿಶೇಷವಾಗಿ ಪ್ರೇಕ್ಷಕರು ಸ್ಪಂದಿಸಿದ್ರೆ ಮಾತ್ರ ಹಾಸ್ಯ ಪಾತ್ರ. ಯಾವ ಪಾತ್ರವನ್ನಾದ್ರೂ ಮಾಡಬಹುದು, ಹಾಸ್ಯ ಪಾತ್ರ ಮಾಡೋದು ಬಾರಿ ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದನಾದವನ ಅವನ ಪರಿಸ್ಥಿತಿ ಅಂತೆ, ಅವನ ಹೆಂಡತಿಗೆ ಹುಷಾರಿರುವುದಿಲ್ಲ, ಮನೆಯ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗಿರ್ತದೆ, ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಾನೆ. ಆದ್ರೂ ರಂಗಕ್ಕೆ ಬಂದಾಗ ಅವನು ನಗಾಡ್ಸ್ಲೇಬೇಕಂತ, ಬೇರೆ ಯಾವ ಪಾತ್ರ ಆದ್ರೂ ನಗಾಡ್ಸ್ಬೇಕಂತಿಲ್ಲ, ಬಿಗುಮಾನದಲ್ಲಿ ಹೇಳ್ಕೊಂಡು ಹೋಗ್ಬೋದು. ಆದ್ರೆ ಹಾಸ್ಯ ಪಾತ್ರ ಬಹಳ ಕಷ್ಟ. ಹಾಗೆ ಒಂದು ಪಾತ್ರ ರಾಮಗಾಣಿಗಂದೇ ಹೇಳ್ತೇನೆ, ಅಚ್ಚುಮೆಚ್ಚಿನ ಪ್ರಸಂಗ. ಬೇಡ, ನಾನು ಈಗ ಭಾಗವತನಾಗೆ ರಾಮಗಾಣಿಗ ಪದ್ಯ ಹೇಳಿ ನೋಡುವ. ಎದುರಾಗ್ತಲ್ಲ ರಾಮಗಾಣಿಗನೊಂದು ಪದ್ಯ ಹೇಳಿ. ರಾಮಗಾಣಿಗನು ಬಂದ ಹೋಯ್ ಹೋಯ್, ರಾಮಗಾಣಿಗನು ಬಂದ, ತಾನು ಯೋಚಿಸುತ್ತಾನಿಂದ, ತಾನು ಯೋಚಿಸುತ್ತಾನಿಂದ, ರಾಮಗಾಣಿಗ ಬಂದ. ಸಮುದ್ರಕ್ಕೆ ಅಲೆ ಚಂದ, ಮಾತಿಗೆ ಬೆಲೆ ಚಂದ, ಮನೆಗೆ ಒಲೆ ಚಂದ, ಗಾಂಧರಿಗೆ ಕಲೆ ಚಂದ. ಅಡ್ಬಿಂದ ಸ್ವಾಮಿ ನಮ್ ಬುದ್ಧಿಗೆ ಇಚ್ಛೆ ಆಯ್ತಾ? ಇಲ್ಲ, ಯಾರಂತ ಗೊತ್ತಾ? ನಾನಲ್ಲ, ಗಾಂಧರ್ ರಾಮಣೆ. ಓ ಮ್ಯಾಣ್ಯರ ಮ್ಯಾಣಿನ ನಿಮ್ ಗಂಡಗಿದ್ದರ ಭಾಗವತರ ಬಾಯಿ ಸಿಕ್ಕಿ ನಾವು ಮ್ಯಾಣು ಅಂದ್ರೆ ಮೇನೆಯಲ್ಲಿ ಹೋಗುವವರು ಅಂತ ನಮ್ಮನ್ನ ಕಾರು ಸ್ವಾಮಿ. ಹಾಗೆ ಹಾಗೆ ಅಂದ್ರೆ ಅದಕ್ಕೆ ಹಾಗಾಗಿ ಮೇನೆಯವರು ಅಂತ. ಈ ಗಾಂಧರ ಕೇರಿಗೆಲ್ಲ ನಾನು ಗುರ್ಕರ್ನೆ, ಗುರ್ಕರ್ಗೆ ಮಾಡದ ಬಾದ್ನಿಕೆ ಅಂತ ಇಲ್ಲ, ಹೆಸರಿಗೇನು ಕಮ್ಮಿ ಇಲ್ಲ, ಹೆಸರಿಗೂ ಒಕ್ಕಿಲ್ಲ. ಎಂತ ಮರ ವಕೀಲ ಅಂತ ಎಲ್ಲ ಇದ್ರಲ್ಲಿ ರಾಣಿ ಗುರುಕಾರ ಅಂತ ಹೇಳ್ತಿದ್ರಿ. ಅದೇ ಇಲ್ಲ, ಗುರುಕಾರಿಕೆ ಮಾಡಿದ್ ಬಿಟ್ರೆ ಎಂತ ಇಲ್ಲ. ಯಕ್ಷಗಾನ ರಂಗದಲ್ಲಿ ಅಲ್ಲಿ ಕಲಾರಂಗದಲ್ಲಿ ಒಂದು 575 ಸನ್ಮಾನ ಇಟ್ಬಿಟ್ಟು ಕೊಟ್ಟರೆ ಅಂತ ಇಲ್ಲಿ ಒಂದು ಶಾಲಾಕಿ ಹೊಣ್ಣಾಕಿ ಕೊಡು. ಸಾಕಲ್ಲ ಮರ ಸನ್ಮಾನ. ಆರು ಇವ ನಮ್ಮವ ಅದೇ ಖುಷಿ ಸಾಮೆ. ಎಂತಾರು ಸುಖ ಇಲ್ಲಿ ಪ್ರಾಯದ ಕಾಲ ನಮ್ಮ ಅಪ್ಪ ಒಂದು ಮದಿ ಮಾಡ್ಕೊಂಡು ಹೋಯ್ಟ್ರೆ ಎಂತ ಗಣ ಒಂದ್ ಹೆಣ್ಣು ಕಂಡಿದೆ ಅಂದ್ರೆ ನಮಗ್ ಹೆಣ್ಣು ಅಂದ್ಕೊಳ್ಳಿ ಆಂಡಾರಾಂಡ್ ಪೋಂಡರ್ ಅಂತೇಳಿ ನಮ್ಗ ಹರವ್ರಿ ಅಂದ್ರೆ ಹ್ಯಾಂಗ ಅಲ್ದಿ ನಮ್ಮ ಅಪ್ಪ ಗಂಡ ಹೆಣ್ಣಿನ ಮದುವೆ ಐಕೆ. ಈಗೆಲ್ಲ ಹಾಗಲ್ಲ, ತಿಮ್ಮಪ್ಪ ತಿಳಿಕೊಂಡು ಕಣಕ್ ಬಂದ ಗಂಗನ ಕಟ್ಕೊಟ್ಟಿರೋರು. ನಮ್ ಕಾಲದಾಗ ಹ್ಯಾಂಗಲ್ಲ, ಅಪ್ಪ ಯಾವ ಹೆಣ್ಣು ಕಂಡಿರ ಹೆಣ್ಣಿಗೆ ತಾಳಿ ಕಟ್ಟಿ ಕಾಣಿ ಕೊಳ್ಳೇನ್ ಮಾಡಿದ್ರು, ಬಾಟ್ಲು ಶುರು ಮಾಡಿದ್ರು. ತುದೇವ ಲಗ್ನಂದು ತುದಿನಂತು ದೇವ, ತಾರಾ ಬಲದ್ದು ಚಂದ್ರ ಬಲದ್ದು ದೇವ, ವಿದ್ಯಾ ಬಲ ಲಕ್ಷ್ಮೀ ಪತಿ ಆಮಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಸುರಗ್ನೆ ಸಾವಧಾನ ಸುಮತೆ ಸಾವಧಾನ ಲಕ್ಷ್ಮೀ ದಾನ ಧ್ಯಾನ ಸಾವಧಾನ ನಿಲ್ಸಿ ಭಟ್ರಂದೆ. ಮಂತ್ರ ಸರಿಯಾಗಿತ್ತ, ನನ್ ಮುಂಚೆ ತೋಡುವದ್ದಲ್ಲ ಮಾರ್ಯಾರ, ವಾಡಿ ತಿಂಬ ತೋಡುವದ್ದಲ್ದೆ ಎಲ್ಲಿವರೆಗೆ ಹೇಳಿದ್ರೆ ಹೆಣ್ಣಿನ ಕಣ್ಣು ಕೊಡೆ ಕಣ್ಕಂಬ ಕಡಿಗಳು ಹೆಚ್ಚು ಕಮ್ಮಿ ಆಗುದು ಬೇಡ. ನಮ್ ಭಾವದಿಗಳಿಬ್ರು ಇದ್ರಲ್ಲ, ಅಜಿತ ಮತ್ತ ಇವನ ಅಶೋಕ, ಒಂದು ಹಂತ್ರಪಡ ಹಿಡ್ಕೊಂಡು ಇದ್ಕೊಂಡಿದ್ದ. ಹಂತ್ರಪಡ ಈ ಸೌದೆ ಕಾಲ್ದೆ ಮಾರೋದು ಹೆಜ್ಜು ಆಗಕ್ಕೆ ಎತ್ತತ್ತಾಸಿ ಇಟ್ಕೊಂಡು ಹೋಗುದಿದ್ದಾನು. ಬಿಳಿ ಆಮೆ ಕಂಡಾಗಿತ್ತು, ಹೆಣ್ಣಿನ ಮದಿ ಮಾಡಿ ಕಣ್ಕೊಂಡು ಹೊಯ್ತೂರು ಮೋಸಿ ಕಂಡಾಗಿತ್ತು. ಕುರಿಕಾಗಿ ಮಾರೇನೆ ಅದಕ್ಕೊಂದು ಒಟ್ಟು ಸಂಸಾರ ಎನ್ನುವ ಸಾಗರದಲ್ಲಿ ತೇಲಿ ಹೊಂದ್ಕೊಂಡು ಹೊಡೆದೆ ತೇಟ ಅಬ್ಬಿಲ್ ಹೊರ್ಕ ಬಬ್ಬುದದು. ಹೌದಾ, ಒಂದು ಹೊರತೂರು ಮೋಸಿ ಕುರಿಕಾಗಿ ಕಂಡಾಗಿತ್ತೆ. ಕಿಟ್ಟ ಅಂತ ಹೆಸರಿಟ್ಟೆ, ಗಂಡು ಬರೀ ಅಟ್ಟಿ ಹೇಳದ್ದೇ ಕೆಮ್ಮಲ್ಲ. ಶಾಲೆಗೆ ಹೋಗೋದು, ನಾನು ಶಾಲೆಗೆ ಹೋಗುದಿಲ್ಲ ಅಪ್ಪಯ್ಯ ಅಂದ. ನಾನು ಭಾಗವತಿಗೆ ಕಲಿದ್ದೆ ಅಪ್ಪಯ್ಯ ಅಂದ. ಯಕ್ಷಗಾನ ಹುಚ್ಚ ಅವನಿಗೆ ಭಾರಿ ಖುಷಿ ಐತೆ, ಭಾರಿ ಸುಲಭ ಅಲ್ಲ ಭಾಗವತಿಗೆ. ಪುಸ್ತಕ ಕಲಿತೆ ಪೊದ್ದಿ ಹೊಲಸೆ ಈ ಅತ್ತೆ ಹೊರದು ಬೇಕಾ ಎಷ್ಟು ಪಾತ್ರ ಮಾಡ್ಕತ್ತ ಎಂತದ್ದೆ ಅಲ್ಲಿ ಭಾಗವತರು ಕಾಂಜಿ ಪೀಜಿ ಭಾಗವತ ಬಿಡ್ಕೊಂಡ. ನಮ್ಮ ತಿಮ್ಮಪ್ಪ ಭಾಗವತರಿಗೆ ಹೇಳಿ ಹೆರಂಜರ್ ಅವ್ರಿಗೆ 4 ದಿನ ಸುದ್ದಿ ಪಟ್ಟಿಗೆ ಮುಂದೆ ಕೂತ್ಕಣಿ ಮಾರ್ಯಾರ ಅಂದೆ. ಹಿಂದೆ ಕೂತ್ಕೊಂಡು ಬಡ್ಡಿ ಮಗ ನಿದ್ರೆ ಮಾಡಿದಿಲ್ದೆ. 3ನೇ ದಿನಕ್ಕೆ ಬಂದ್ಕು ಹೇಳುದು ಅಂತ ಗೊತ್ತ ಭಾಗವತ್ರೆ. ಅಪ್ಪ ಇವ್ ಭಾಗವತಿಗೆ ಹೋಗುದು ಭಗವದ್ ಭಕ್ತ ಬೊಕಾರೋ ಗರುವರ್ಜಿತ ಬೊಕಾರೋ ವಾಕ್ಯ ಪಾಠ ಬೊಕಾರೋ ತತ್ವ ಅಷ್ಟನ್ನು ಭಾಗವತಿಗೆ ಮಾಡ್ಬೇಕು. ನೀ ಭಾಗವತ ಹೇಳಿಕೊಟ್ಟಿದ್ದಾರೆ, ಅದನ್ನ ಹೇಳುವಂತ ಬರೀ ಭಾಗವತಿಗೆ ಅಲ್ಲಪ್ಪಯ್ಯ, ಮೊದ್ಲು ಹೇಳಿ ಕೊಟ್ಟಿದ್ದ ಅಂದ. ಅಜಿತ್ ಹೇಳಿ ಕೊಟ್ಟು ನಾವು ಮಾರ ಮೊದ್ಲು 3 ದಿನ ಇವ್ನು ಎಂತೆಲ್ಲ ಕಲ್ತ್ಕ ಬಂದ್ ಮಾರ. 3 ವರ್ಷ ಕಲ್ತವನಿಗೂ ಭಾಗವತಿಗೆ ಮಾಡೋದು ಗೊತ್ತಿಲ್ಲ, ಮೊದ್ಲು ಹೊಡು ಗೊತ್ತಿಲ್ಲ. ನೀವು ಹೊಡು ಶುರು ಮಾಡದ ಮಾರ್ರೆ ಮೊದ್ಲು ಹುಡುಕೆ ಅಜಿತ್ ಹೇಳಿ ಕೊಟ್ಟದನ್ನು. ತೋಮ್ ತೈಯತ್ತ ದಿನ್ನ ತಾಕಡ ದಿತ್ತ ತೈಯತ್ತ ದಿನ್ನ ದಿ ಹೇಗುಂಟು ತಾಳೆ ಒಳ್ಳೇದುಂಟು. ಇವ ಹೊಡೆದಂಗ ಗೊತ್ತಾ? ತೋಮ್ ತೈಯತ್ತ ದಿನ್ನ ಚಾಕುಳು ದುಡ್ಡಿಲ್ಲ ಕೊಡಿ ಅಪ್ಪಯ್ಯ.
ಅಲ್ಲ ತಿಮ್ಮಪ್ಪ ಭಾಗವತರ ಮನೆ ಕೊಲ್ಲಕ್ ಹೋಗಿ ಈ ಬಡ್ಡಿ ಮಗ ನನಗೆ ದುಡ್ಡಿಗೆ ಅಂದ ಹುಡ್ಕೋರೆ ಅಂದೆ ಭಾಗವತಿಗೆ ಹೋಗಿದ್ದೆ ಅಂದ ಶುರು ಮಾಡ್ದೆ ಯಾವ್ದು ನಮ್ದು ಕೃಷ್ಣ ಸಂಧಾನೆ ನಾ ಸಂಧಾನ ಅಂದ್ರೆ ನಮ್ಗೆ 6 ವ್ಯಕ್ತಿ ಎದಿ ಮೇಲೆ ಹೊಡೆದಂಗೆ ಖುಷಿ ಆಯ್ತಾ? ಅಷ್ಟು ಖುಷಿ ಆಯ್ತು. ಒಂದು ಕಾಲ ನಾವು ಕೃಷ್ಣ ಸಂಧಾನಕ್ಕೆ ಒಂದು ಭೀಮನ ಪಾತ್ರ ಮಾಡ್ರೆ ಆ ಗದೆ ಹಿಡ್ಕೊಂಡು ತೈತ 3 ಸುತ್ತಿಗೆ ಒಂದು ಗೊತ್ತು ನಮ್ ಆ ಪ್ರವೇಶಕ್ಕೆ ತಿಂಡಿ ಅಂಗಡಿಗೆಲ್ಲ ಉಂಡಿ ಎಲ್ಲ ಕೂಡಿ ಬಿಟ್ಟದ ಬಡ 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 ಉದ್ರಿ ಬಿಡುದು ಅಂತ ಒಂದು ಹಬ್ಬರದ ಪ್ರವೇಶ ಕಾಣೆ ಅಂತ ಸ್ವಲ್ಪ ಸ್ವಾಗ್ಯಾಮಲ್ಯ ಅಂತ ಶುರು ಮಾಡಿದೆ. ಕೋಮಲಾಂಗಿ ಕೇಳಿ ಒಳ್ಳೆ ಎತ್ಕಡೆ ಮಾಡಿ ಎತ್ತಿನ ಗಾಡಿ ಆ ಹೊಳಿಗೆ ಬೆಳತ್ಗಣಿ ಕೋಮಲಾಂಗಿ ಕೇಳಿ ಗುಜ್ಜಿ ಬಿಜ್ಜಿ ಗಾಮಿನಿ ಪಾಂಚಾಲ ಗಜ್ಜಿ ಬಿಜಿಯಲ್ಲಿ ಮಧ್ಯೆ ಹಂಗ ಸೇರಿಸ್ಕೊಂಡು ಯಾರೇ ನೀವು ಹೇಳಿಕೊಟ್ರೆ ಅಂತ ಮರ ಎಂತದ್ದು ನಿಮ್ ಪ್ರಸಂಗದಲ್ಲೆಲ್ಲ ಮಧ್ಯೆ ಬೀಜ ಸುಮ್ಮನೆ ತಗೊಂಡು ಸೇರಿಸ್ರ ಅವ ಮದ ಗಜ ಗಾಮಿನಿ ಅನ್ಕ ಬೇಡ್ದ ಗುಜ್ಜಿ ಬಿಜ್ಜಿ ಶುರು ಮಾಡ್ದೆ. ನಾವ್ ಪದ್ಯ ಮಾಡಿದ್ರೆ ನಾವು ಎಂತೆಂತ ಪದ್ಯಗಳನ್ನೆಲ್ಲ ಬರೆದಿದ್ದೆ ಗುದಿತ ಆದಿಯಲ್ಲಿ ಬರದ ಯಾರಿವಳಿ ಕನ್ನೆ ಮನವನ್ನು ಸೂರೆಗೊಳಿಪರನ್ನೆ ಬರೀ ಸಾಮಾಜಿಕ ಅಂತ ಎಣಿಸ್ಕೊಳ್ಬೇಡಿ ಪೌರಾಣಿಕೂ ಬರ್ದು ಗೊತ್ತುಂಟ ನರಸಿ ಹರಸಿದರುಷದೊಳಿರುವ ಸಮಯಕ್ಕೆ ಎಂತೆಂತ ಪದ್ಯ ಬರ್ತಾರೆ ಗಡೆ ಈ ರಗಳೆ ಬೇಡ ತಿಮ್ಮಪ್ಪ ಭಾಗವತರಿಗೆ ಒಂದು ಒಳ್ಳೆ ಹೆಸರುಂಟು ಅವ್ರ ಹೆಸರು ಹಾಳು ಮಾಡುದು ಬೇಡ ಅಂತ ಹೇಳಿ ಅವ್ನ ಮದಿ ಮಾಡಿ ಬಿಟ್ಟಿದ್ದಾರೆ ಹಾಗಲ್ಲ ಅಷ್ಟೇ ಮದಿ ಮಾಡಿ ಬಿಟ್ರಿ ಅಂತ ಬೆಟ್ಟತ್ತೆ ಮದಿ ಅಂತ ಮಾಡುದು. ಮತ್ತೀಗ ನೀವು ಮತ್ತೊಂದು ನಾನೀಗ ಪ್ರಶ್ನೆ ಕೇಳ್ತಿದ್ದೇನೆ. ನೀವು ಪ್ರಸಂಗಗಳು ತುಂಬಾ 100 ಪ್ರಸಂಗಗಳು ಬರ್ದಿದೆ ಅಂತ ಎಲ್ಲ ಹೇಳ್ತೀರಿ. ಬಸವರಾಜ್ ಶೆಟ್ಟಿಗಾರರು ಕ್ಷೇತ್ರ ಮಹಾತ್ಮೆ ಮಾತ್ರ ಬರೀತಾರಲ್ಲ, ಯಾಕೆ ಬೇರೆ ಪ್ರಸಂಗ ಬರ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ? ಕ್ಷೇತ್ರ ಮಹಾತ್ಮೆ ಎಷ್ಟು 100 ಕ್ಷೇತ್ರ ಮಹಾತ್ಮೆ ಬರ್ತೀರಿ, ಬೇರೆ ಪ್ರಸಂಗ ಬರ್ಲಿಕ್ಕೆ ಗೊತ್ತಿಲ್ವ? ಯಾಕೆ ಹಾಗೆ ಮಾಡ್ತಿದ್ದಾರೆ? ಅದೇ ಕಾರಣ ಉಂಟು. ಅಲ್ಲಿ ಏನಂತ ಹೇಳಿದ್ರೆ ನಾನು ಜ್ಯೋತಿಷ್ಯ ಕಲ್ತ ಮೇಲೆ ಕ್ಷೇತ್ರ ಮಹಾತ್ಮೆ ಬರಕೊಳ್ಳು. ಪ್ರಥಮ ಕ್ಷೇತ್ರ ಮಹಾತ್ಮೆ ಬರೆಯುವುದು ಕ್ಷೇತ್ರ ಮಹಾತ್ಮೆ ಬರೆಯುವುದೇ ಕಷ್ಟ, ಅಧ್ಯಯನಶೀಲರಾಗ್ಬೇಕು. ನಾನು ಜ್ಯೋತಿಷ್ಯ ಎಲ್ಲ ಕಲ್ತ ಮೇಲೆ ನಾನೇ ಸ್ವರ್ಣಾರೂಢ ಪ್ರಶ್ನೆ ಇಡ್ತೆ, ಅಷ್ಟಮಂಗಲ ಪ್ರಶ್ನೆ ನೋಡಿ ಉಂಟು. ಪ್ರಥಮ ಪ್ರಸಂಗ ಕನ್ನಾರು ಕ್ಷೇತ್ರ ಮಹಾತ್ಮೆ ಪ್ರಸಂಗ ಬರೆಯುವಾಗ ಭಾರಿ ಹೆದರ್ಕೊಂಡಿದ್ದೇನೆ. ಕನ್ನಾರು ಕ್ಷೇತ್ರ ಪಾಟೀಲರು ನನ್ನ ಹತ್ರ ಒತ್ತಾಯಿಸಿ ಬರೀರಿ ಏನಾಗುದಿಲ್ಲ, ಆಗಲೇ 20-25 ಪ್ರಸಂಗ ಸಾಮಾಜಿಕ ಬರ್ತಾನೆ, ಪೌರಾಣಿಕ ಬರ್ತದೆ, ಕ್ಷೇತ್ರ ಮಹಾತ್ಮೆ ಬರಲಿಲ್ಲ. ಕ್ಷೇತ್ರ ಬರ್ದರಿಗೆಲ್ಲ ಎಡವಟ್ಟು ಆಗುದು ಇರ್ತದೆ, ಆಯ್ತಾ? ಹೆಚ್ಚು ಕಡಿಮೆ ಅದು ಎಡವಟ್ಟು ಆಗ್ತದೆ. ಹೌದು. ಮತ್ತೆ ಕ್ಷೇತ್ರ ಮಹಾತ್ಮೆ ಅಂತ ಸರಿಯಾಗಿ ಬರ್ತಾರೆ ಮಾತ್ರ. ಅಲ್ಲಿ ದೇವಸ್ಥಾನ ಪುರಾಣ ಪುಣ್ಯ ಕೇಳಿ ಒಂದು ವೇಷ ಬಿಟ್ಟು ಹೋದಾದಿನ ಯಾವೊಂದು ಕೀಳು ಅಂತ ಹೇಳಿ ಮರ್ನಡಿ ಕೀಳಿ ಅಂತ ಬರ್ತದೆ. ಆ ದಿನ ಆಟದ ದಿನ ಕೀಳು ಬಂದು ಜೋರಲ್ಲ, ಕೀಳು ಮೈ ಮೇಲೆ ಬಂದು ಒಬ್ಬರ ಪಾತ್ರಗಳನ್ನ ನನ್ನ ಪಾತ್ರ ಬಿಟ್ಟದ್ದು ಯಾಕೆಂದ್ರೆ ಹಾಗಾಗಿ ಜಾಗೃತಿಯಾಗಿ ಬರೋದು. ಹಾಗೆ ಬರದೆ 3ನೇ ಪ್ರಸಂಗ ಬರುವಾಗ ಸೂರಾಲು ಕ್ಷೇತ್ರ ಮಾತ್ರ ಬರ್ದೆ. ಸೂರಾಲು ಕ್ಷೇತ್ರ ಮಾತ್ರ ಬರ್ದಾಗ 5,000 ವೀಳ್ಯ ಕೊಟ್ಟು ಯಾರು ದೇವಸ್ಥಾನದ ಪ್ರಸಂಗ ಬರ್ಲಿಕ್ಕೆ ಹೊದ್ದದಿಂದಾಗಿ ನಂಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ಎಲ್ಲ ಕೆಲವರೆಲ್ಲ ನೀವು 3 ಕ್ಷೇತ್ರ ಮದ್ವೆ ಬರೋಕಾಗ ಮಾರ ಈಗ 3 ಕ್ಷೇತ್ರ ಮದ್ವೆ 2 ಕೈದು ಮಾಡಕ್ಕಿತ್ತು ಅಂದ್ರೆ ನನಗೆ ತಲೆ ಬಿಸಿ ಆಗಿ 5,000 ವೀಳ್ಯ ಹಿಡ್ಕೊಂಡಿದೆ. ವೀಳ್ಯ ಹಿಡ್ಕೊಂಡ ಮೇಲೆ ಸತ್ರ ಸೋದ್ ಗತಿ ಇಲ್ಲ, ಸೀದಾ ಸೂರಲ್ಲಿ ದೇವಸ್ಥಾನಕ್ಕೆ ಹೋದೆ, ದೇವರಲ್ಲಿ ಬೇಡ್ಕಂಡೆ, ಒಂದು ರುದ್ರಾಭಿಷೇಕ ಕೊಟ್ಟೆ. ದೇವರೇ ನೀನ್ ಹೆಚ್ಚು ಬರ್ತದು ಬೇಡ, ಆ ಪ್ರಸಂಗ ಬರ್ದು ಬಿಡುಗಡೆ ಹಬ್ಬಲಿದ್ರೆ ಒಂದ್ ಜೀವ ಬಚ್ಕೊಂಡ್ರೆ ಸಾಕು, ವೀಳ್ಯ ತಕೊಂಡಿದ್ದೇನೆ, ಸತ್ರು ಸದ್ಗತಿ ಇಲ್ಲ, ನನ್ನ ಮೃತ್ಯುಂಜಯನಾದಂತ ನೀನು ಯಾವುದೇ ಅಪಮೃತ್ಯು ದೂರ ಮಾಡು ಅಂತ ಬೇಡ್ಕಂಡೆ. ಅಲ್ಲಿಂದ ಬರೋ ಶುರು ಮಾಡುದು ಇಲ್ಲಿವರೆಗೆ ಕೈದಾಗಲಿಲ್ಲ. ಆ ದೇವರ ಅನುಗ್ರಹ ಅಲ್ಲಿವರೆಗೆ ನಡೆದ. 46 ಕ್ಷೇತ್ರ ಮಾತ್ರ ಬರ್ದೆ ಅಂತ ಹೇಳಿದ್ರೆ ಅದಕ್ಕೊಂದು ಆತ್ಮ ಸಂತೋಷ ಉಂಟು. ಸಾಮಾಜಿಕ ಪ್ರಸಂಗ ನಾನು ಎಷ್ಟೇ ಬರ್ದ್ರು, ಒಂದು ಕಾವ್ಯ ಕಾಮಿನ 1,000 ಪ್ರಯೋಗ ಆಗ್ಬಿಟ್ಟು ಯಾವುದೇ ಬರ್ಲಿ, ನನ್ನ ನಂತರ ಯಾರೇ ಬರ್ಲಿ ಬರುವರ್ಷ ಪ್ರಸಂಗದ ಹೆಸರು ನೆನಪಿರುದಿಲ್ಲ. ಈ ಧರ್ಮ ಸಂಕ್ರಾಂತಿ, ನಾಗಶ್ರೀ, ನಂದು ಕಾವ್ಯ ಕಾಮಿನಿ, ಮತ್ತೆ ನಾಗವಲ್ಲಿ, ಇಂಥ ಪ್ರಸಂಗದ ಹೆಸರು ಮಾತ್ರ ಶಾಶ್ವತವಾಗಿ ಉಳಿತು. ರುದ್ರ ತಪಸ್ವಿನಿ ಎಲ್ಲ ಪ್ರಸಂಗ ಆಗುದಿಲ್ಲ. ಅದೇ ನೀವು ನಾನು ಹೇಳಿದಾಗೆ ಈ ಕ್ಷೇತ್ರ ಮತ್ತು ಪ್ರಸಂಗ ನೀವು ಬರೆದ ಹಾಗೆ ಎಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ. ಅದು ತುಂಬಾ ಕಷ್ಟ. ನೀವು ಹೇಳಿದಾಗೆ ಆ ಭಕ್ತಿ ಭಾವನೆ ಪುರಾಣಗಳನ್ನು ಬೇಕು, ಅಲ್ಲಿ ಆ ದೇವಸ್ಥಾನದ ಎಲ್ಲರ ಸಂಪರ್ಕ ಮಾಡ್ಬೇಕು ಅನ್ನೋದೇ ನನ್ನ ಅಧ್ಯಯನಶೀಲ. ಅದು ಇತ್ತೀಚೆಗೆ ಸ್ವಲ್ಪ ನನ್ಗೂ ಸ್ವಲ್ಪ ಬೇಜಾರಾಗಿದೆ. ನನಗೆ ಎಲ್ಲರೂ ಬರೋದು ಮಾಡಿದೆ, ಎಲ್ಲರೂ ಒಂದು ಗುಂಡು ಕಲ್ಲಿದ್ರು ಅವ್ರಿಗೊಂದು ಮಹಾತ್ಮೆ ಎಲ್ಲ ಬರೋದು, ಯಾರ್ಯಾರೆಲ್ಲ ಬರೋದು, ಯಾರೋ ಪದ್ಯ ಬರೋದು, ಯಾರು ಪ್ರಸಂಗ ಬರೋದು. ಅದು ನಂಗೆ ಸ್ವಲ್ಪ ಬೇಜಾರಾಗಿದ್ದು. ನನಗೂ ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂತ ಹೇಳಿದ್ರೆ ಅಂದ್ರೆ ಏನ್ ಗೊತ್ತು, ಕ್ಷೇತ್ರ ಮಾತ್ರ ಬಸವ ಶೆಟ್ಟಿಗಾರ ಬರ್ದಂತ್ರಿ, ಯಾರು ತಪ್ಪು ಬರ್ತನಲ್ಲಿ ನಾನು ತಲೆ ಮೇಲೆ ಹಾಕಿ ಶುರು ಮಾಡಿದ್ದೀನಿ. ಅದೊಂದು ಭಾರಿ ಬೇರೆ. ಯಾರೇ ಕ್ಷೇತ್ರ ಬರ್ದು ಹಾಗೆ ನೋಡೋದು ಯಾರು ಇಲ್ಲ. ಹೌದೌದು ಕೂಡ ನೋಡು. ಮತ್ತೆ ಯಾವ ಪ್ರಸಂಗವೇ ಇರ್ಲಿ,
ನಾವು ಸರಿಯಾಗಿ ಬರ್ದ್ರೆ ಒಳ್ಳೆ ರೀತಿಯಿಂದ ಬರ್ದ್ರೆ ಅದಕ್ಕೇನು ಇಲ್ಲ ಕೊರತೆ ಇಲ್ಲ. ಈಗ ಹಿರಡಕ ಕ್ಷೇತ್ರ ಮಾತ್ಮೆ ಇರ್ಲಿ, ಮಡಮಕ್ಕಿ ಕ್ಷೇತ್ರ ಮಾತ್ಮೆ ಇರ್ಲಿ, ಬೇತೂರು ಕ್ಷೇತ್ರ ಮಾತ್ಮೆ ಇರ್ಲಿ, ಸೂರಾಳು ಕ್ಷೇತ್ರ ಮಾತ್ಮೆ ಇರ್ಲಿ, ಸಾವಿರಾರು ಪ್ರಯೋಗ ಐತಿ. ಇನ್ನು ಮತ್ತೆ ಅಂತ ಬೇಕು ನಮ್ಗೆ. ಹೌದು, ದುಡ್ಡು ಮಾಡದೇ ಇದ್ರು, ದುಡ್ಡು ಕೊಡದೇ ಇದ್ರು ಅದು ಆರಂಭ ಒಂದು 10,000 ಕೊಡ್ತೀವಿ ಬಿಟ್ರೆ ಮತ್ತೆ ಕೊಡುದಿಲ್ಲ. ದೇವರ ಅನುಗ್ರಹ ಒಂದು ಬಿಡಿ. ಅಷ್ಟೇ ಅಪ್ಪ, ನಾವು ದೇವ್ರ ಮೇಲೆ ಬಾರ, ನಾವು ದೇವರಲ್ಲಿ ಬೇಡಕಂಬುದು. ನೀವು ಬಂದಾಗ ನಮ್ಗೆ ಗೊತ್ತಾಯ್ತು, ನಿಮ್ಗೆ ಎಷ್ಟು ಪ್ರಶಸ್ತಿ ಬಂದಿದೆ, ಎಷ್ಟು ನಿಮ್ಮ ಅಭಿಮಾನಿಗಳಿದ್ದಾರೆ, ಹೌದು, ಎಷ್ಟು ನಿಮ್ಗೆ ಒಳ್ಳೆ ಆರೈಸ್ತಾರೆ. ಎಲ್ಲ ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹ, ಮತ್ತೆ ಏನು ನಾನು ಹೇಳುದಿಲ್ಲ. ಹಾಗೆ ಬಸವರಾಜ್ ಶೆಟ್ಟಿಗಾರ್ರೆ, ನಮ್ಮ ಈ ಯೂಟ್ಯೂಬ್ ಚಾನೆಲ್ ಬಂದು ಸ್ವಲ್ಪ ನಮ್ಮೊಟ್ಟಿಗೆ ಇದ್ದು ಮಾತಾಡಿದ್ದೀರಿ. ಆದ್ರೆ ಅಭಿಮಾನಿಗಳಾದ ಆದವರಿಗೆ ಮತ್ತು ಮುಂದಿನ ಪೀಳಿಗೆ ಹುಟ್ಟುವ ಮಕ್ಕಳಿಗೆ ಈ ಯಕ್ಷಗಾನದ ಬಗ್ಗೆ ಅಥವಾ ನಿಮ್ಮ ಪ್ರಸಂಗ ಬರೆಯುವ ಬಗ್ಗೆ ಅಥವಾ ವಾಸ್ತು ತಜ್ಞರಾದ ನೀವು, ಜ್ಯೋತಿಷರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತದೆ ಒಂದು ಹೇಳ್ಬಿಟ್ಟು. ನಿಜವಾಗಿ ಯಕ್ಷಗಾನ ಕಲೆ ಎನ್ನುವುದು ನಿಲ್ಲುವಂತ ಕಲೆ ಅಲ್ಲ, ನಿರಂತರ ಹರಿಯುತ್ತಾ ಇರಬೇಕು. ಬದಲಾವಣೆ ಸಹಜ. ಕಾಳಿಂಗನವರೇ ಹೇಳಿದ್ದಾರೆ, ಬದಲಾವಣೆ ಬೇಕು. ಆಗ ರಂಗದ ಚೌಕಟ್ಟಿನೊಳಗೆ ಬದಲಾವಣೆ ಆಗಿರ್ಬೇಕು. ನಾನು ಯಾವ ಪ್ರಸಂಗ ಬರೆದ್ರು ಎಲ್ಲಾ ಪ್ರಸಂಗದಲ್ಲೂ ಒಂದು ಬಣ್ಣದ ವೇಷ, ಒಂದು ಕಿರಾತ ವೇಷ ಆಗ್ತದೆ. ಮ್ಯಾದರ್ ಮಾಡುದಿಲ್ಲ, ಕೆಲವು ಮಾಡ್ತಾರೆ. ಆ ರಂಗದ ಚೌಕಟ್ಟನ್ನ ಮರೆಯದೇ ಯಕ್ಷಗಾನ ಪ್ರಸಂಗವನ್ನ ಬರೆಯಬೇಕು. ಅದು ಶಾಶ್ವತವಾಗಿ ನಿಲ್ತದೆ. ಹಾಗೆ ಈ ಯಾವುದೇ ಕಥೆಯನ್ನಾಗಲಿ, ಯಾವ ಪ್ರಸಂಗವನ್ನೇ ಆಗಲಿ, ಪರಿಪೂರ್ಣವಾದ ಬೆಳಗಿನ ತನಕ ಆ ಕಥೆಯನ್ನು ನೋಡದೆ ವಿಮರ್ಶೆ ಮಾಡ್ಲಿಕ್ಕೆ ಹೋಗಬಾರದು. ವಿಮರ್ಶೆ ಮಾಡ್ಬೇಕಾದ್ರೆ ಪರಿಪೂರ್ಣವಾದಂತಹ ಕಥೆಯನ್ನು ನೋಡಿದ ಮೇಲೆ ವಿಮರ್ಶೆ ಮಾಡಿದ್ರೆ ಅದು ಒಪ್ಪುವಂತದ್ದು. ಅರ್ಧ ಕಥೆ ನೋಡಿ ಆ ಪ್ರಸಂಗ ಸುಖ ಇಲ್ಲ ಅಂತ ಯಾರೇ ಪ್ರಸಂಗ ಬರಲಿ, ಕೆಲವರು ಕೊನೆಯಂತದಲ್ಲಿ ಒಳ್ಳೇದಾಗ್ತದೆ, ಯಾವುದೇ ಮೊದಲೇ ಒಳ್ಳೇದಾಗ್ತದೆ. ಯಾವ ಪ್ರಸಂಗ ಕರ್ತಿರ್ಲಿ ಆ ಮೂಲ ಚೌಕಟ್ಟನ್ನ ಬೇಕು. ಹೌದು, ಇತ್ತೀಚಿನ ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ, ನನಗೊಂದು ಹಿಂಸೆ ಆಗ್ತಿತ್ತ ಅಂತ ಒಂದು ಸಂದರ್ಭ ಯಕ್ಷಗಾನ ರಂಗದಲ್ಲಿ ತೋರುಕಾಗ ಆಯ್ತು. ತಾವೇ ಒಂದು ಸೃಷ್ಟಿ ಮಾಡ್ತಿದ್ರೆ ಬೇಡಿ, ಅದು ಎಲ್ಲೆಲ್ಲ ಯಾರ್ಯಾರೋ ಪ್ರಚಾರ ಮಾಡೋದ್ನೆಲ್ಲ ಪ್ರಚಾರಕ್ಕೆ ತಪ್ಪುತ್ತಾಗ, ಅದು ಒಂದು ತಪ್ಪು. ಸಂಪ್ರದಾಯ ಚೌಕಟ್ಟಿನೊಳಗಿರ್ಬೇಕು. ನಮ್ಮ ಕಲಾಭಿಮಾನಿ ದೇವರುಗಳಿದ್ರೆ ಮಾತ್ರ ಕಲಾವಿದರು ಬೆಳಿಲಿಕ್ಕೆ ಆಗ್ತದೆ. ಕಲಾವಿದರು ಬೆಳಿಬೇಕಾದ್ರೆ ಕಲೆಯ ಸಂಪತ್ತು ತನಿತಾನೆ ಉತ್ತರ ಅಭಿವೃದ್ಧಿ ಆಗ್ತದೆ. ಯಾರೇ ಆಗ್ಲಿ, ಯಾವ ಕಷ್ಟಗಳೇ ಬರ್ಲಿ, ಜ್ಯೋತಿಷಿ ಇರ್ಲಿ, ಯಾವುದೇ ಇರ್ಲಿ, ಯಾರು ಸರಿಯಾಗಿ ಹೇಳ್ತಾರೆ ಅವರನ್ನೇ ಕನ್ಸಲ್ಟ್ ಆಗ್ಬೇಕು. ಹಾಗಂತ ಮೂಢನಂಬಿಕೆಗೆ ಯಾರು ಬಲಿಯಾಗಬಾರ್ದು, ಮೂಢನಂಬಿಕೆಯನ್ನ ಮರೆಯಬಾರ್ದು. ಒಂದು ಪೂಜೆ, ಸತ್ಯನಾರಾಯಣ ಪೂಜೆ, ಗಣಹೋಮ, ಯಾವುದೋ ಪೂಜೆ ಪುರಸ್ಕಾರ ಮಾಡ್ಕೊಂಡು ಆ ಮೂಲ ನಂಬಿಕೆಗೆ ಧಕ್ಕೆ ಬರಬಾರದು. ಹಾಗೆ ಮದುವೆ ಎನ್ನುವಂತದ್ದು ಯಾವ್ದು ಬರೇ ಜಾತಕ ಕುಂಡಲ್ಲಿ ಸರಿ ಅದು ಆಗುದಿಲ್ಲ. ಎರಡು ಸಂಸಾರವೂ ಒಪ್ಪಬೇಕು. ಬರೇ ಹಾರ ಆಗೋಗಳ ಮದುವೆ ಆಗುದಿಲ್ಲ, ಸಂಸ್ಕಾರ. ನಾನೊಂದು ಮದುವೆ ಮಾಡ್ತೇನೆ, ನಾನು ಮದುವೆ ಮಾಡೋ ನನಗೆ 5 ಗಂಟೆ. 10 ಅಭಿಜಿನ್ ಲಗ್ನದಲ್ಲಿ ದಾರಾ ಮುಹೂರ್ತ ಇದ್ರೆ ನಾನು 9 ಗಂಟೆಗೆ ಮದುಮಕ್ಕಳು ಮದುವೆ ವಾಲಿ ಬರ್ಲಿಕ್ಕೆ ಹೇಳ್ತೇನೆ ನಾನು. ಲಕ್ಷ್ಮೀ ಸಂಯೋರು ಅಥವಾ ಸೀತಾ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣ ಅವ್ರ ಹತ್ರ ಮಾಡಿಸಿ ಆ ಎಲ್ಲಾ ಪೂಜೆಗಳ ಮಾಡಿಸಿ ನವಗ್ರಹ ಪೂಜೆಗಳೊಂದಿಗೆ ಸಾಮಾನ್ಯ 5 ಗಂಟೆ ಕಮ್ಮಿ ನಾನು ಮದುವೆ ಮಾಡುದಿಲ್ಲ. ನಾನು ಮತ್ತೆ ಸತ್ಯನಾರಾಯಣ ಪೂಜೆ ಮಾಡೋದು 4-5 ಗಂಟೆ. ಯಾವುದೇ ಪೂಜೆ ಮಾಡಿದ್ರು ನಾನು ಪರಿಪೂರ್ಣ ಮಾಡ್ತೇನೆ ಅಂತ ನನಗೆ ಗೊತ್ತುಂಟು, ದೇವರಿಗೆ ಗೊತ್ತುಂಟು, ಮತ್ತೆ ನಾನು ಬೇರೆಯವರಿಗೆ ಹೇಳುವುದಿಲ್ಲ. ಹಾಗಾಗಿ ಅತಿ ಸುಲಭ ಜನರು ದೇವರಲ್ಲಿ ಕಾಣ್ತಕ್ಕಂಥ ದಾರಿಯನ್ನು ನಾವು ತೋರಿಸ್ಬೇಕಿವಿ, ನನ್ನ ಕಷ್ಟದ ದಾರಿಯನ್ನು ತೋರಿಸಬಾರ್ದು. ಯಾರು ನೊಂದು ಬೆಂದವರಿಗೆ ಜ್ಯೋತಿಷಿಗಳಾಗಲಿ ಯಾರೇ ಸುಲಭ ದಾರಿಯನ್ನು ತೋರಿಸ್ಬೇಕು. ಹಾಗೆ ಕಲೆ ಬೆಳೆಬೇಕು, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ದೇವರು ಕೊಡ್ಬೇಕು ಅಂತ ನಾವು ಹೇಳಿದ್ನೆಲ್ಲ ಮೂಢನಂಬಿಕೆಯನ್ನ ಅನುಸರಿಸಿದ್ರೆ, ಮೂಢನಂಬಿಕೆಯನ್ನ ಬಿಡದೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಮತ್ತೆ ಯಕ್ಷಗಾನ ಕಲೆಗೆ ನಮ್ಮ ಮಕ್ಕಳನ್ನು ಕೊಂಡು ಹೋಗಿದೆ. ಒಂದು ಯಕ್ಷಗಾನ ಪ್ರಸಂಗವನ್ನ ಸಣ್ಣ ಮಕ್ಕಳು ನಾವು ಕರ್ಕೊಂಡೋಗಿ ತೋರಿಸಿದ್ರೆ ಬೆಳಗಾಗುದೊಳಗೆ ಒಬ್ಬ ಖಳನಾಯಕ ಇದ್ರೆ ಹೇಗೆ ಸಾಯ್ತಾನೆ ದೇವರುಗಳು ಬಂದು ಅಥವಾ ದುಷ್ಟರ ಹನನ ಆಗ್ತದೆ ಎಂಬುದನ್ನು ನಾವು ತೋರಿಸಿದ್ರೆ, ಯಕ್ಷಗಾನ ಕಲಾವಿದ್ರ ಯಕ್ಷಗಾನವನ್ನು ನೋಡಿ ಅದಕ್ಕೆ ಅಭಿಮಾನವನ್ನು ಇರಿಸಿಕೊಂಡವ್ರು ಯಾವುದೇ ತಪ್ಪು ಮಾಡುದಿಲ್ಲ. ತಪ್ಪು ಮಾಡೋ ಯೋಚನೆ ಮಾಡಿ, ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಬರ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂತ ಸೌಭಾಗ್ಯ ಒದಗಿ ಬರ್ತದೆ. ಹಾಗಾಗಿ ಎಲ್ಲರಿಗೂ, ನಿಮ್ಮ ಯೂಟ್ಯೂಬ್ ಚಾನೆಲ್ನವರಿಗೂ, ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ನನ್ನ ಅಭಿಮಾನಿ ಬಾಂಧವರಿಗೂ, ನನ್ನ ಒಂದು ಕಸ್ಟಮರ್ ಅನ್ನು, ನನ್ನ ಒಂದು ಆ ಸೇವಾ ಎಲ್ಲರಿಗೂ ಆ ಭಗವಂತ ಕಟ್ಟಿದಂತಹ ಕಲೆಯಲ್ಲಿ ಬಿದ್ದಿದಂತಹ ಬೆಳೆಯಲ್ಲಿ ಮಾಡುವಂತ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಕೊಡ್ಲಿ. ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟಗಳನ್ನು ದೂರ ಬಿಡ್ಲಿ. ಅಷ್ಟ ಸೌಭಾಗ್ಯನ ಅನುಗ್ರಹಿಸಿ ಕೊಡ್ಲಿ. ನೂರ್ಕಾಲ ಈ ಕಲಾಮಾತೆ ಆ ಸೇವೆಯನ್ನ ಮಾಡ್ತಕ್ಕಂಥ, ನೋಡ್ತಕ್ಕಂಥ, ಕೇಳ್ತಕ್ಕಂಥ ಸೌಭಾಗ್ಯನ ಅನುಗ್ರಹಿಸಿ ಕೊಡ್ಲಿ ಅಂತ ನನ್ನ ಮಾತನ್ನ ಮುಗಿಸ್ತೇನೆ. ಶ್ರೀಗನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ವಿಶ್ವಗಾನಂ. ನಮಸ್ತೆ ಬಂಧುಗಳೇ, ಇಲ್ಲಿಯ ತನಕ ನಮಗೆ ಸಮಯ ಇಟ್ಟುಕೊಂಡು ವಾಸ್ತು ತಜ್ಞರಾದ ಪ್ರಸಂಗಕರ್ತರಾದ ಬಸವರಾಜ್ ಶೆಟ್ಟಿಗಾರ್ ಅವರು ನಮ್ಮೊಂದಿಗಿದ್ದು ಕಲಾಭಿಮಾನಿಗಳಿಗೂ ಬೇಕಾದಂಥ ಮಾತುಗಳು, ಪ್ರಸಂಗದ ಅಭಿನಯ
ಮಾಡಿ ತೋರಿಸಿದ್ದಾರೆ. ಹಾಗೆಯೇ ಹೀಗೆ ನಾವು ಇನ್ನೂ ಹವ್ಯಾಸಿ ಕಲಾವಿದರನ್ನು ಮುಂದೆ ಭೇಟಿಯಾಗಿ ನಮ್ಮ ಶ್ರೀ ಬ್ರಹ್ಮಲಿಂಗೇಶ್ವರ ಕಲಾ ಮಂದಿರದ ಚಾನಲ್ನಲ್ಲಿ ನಾವು ಬಿಡುಗಡೆ ಮಾಡುತ್ತೇವೆ. ಇದೆಲ್ಲ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಹಾಗಾಗಿ ಇನ್ನು ಮುಂದೆ ಸಹ ನಮಗೆ ನೀವು ಪ್ರೋತ್ಸಾಹ ಕೊಡ್ತೀರಿ ಎಂದು ಬೇಡಿಕೊಳ್ಳುತ್ತಾ ಈ ಮುಗಿಸ್ತಾ ಇದ್ದೀವಿ. ರಾಗಿ ರಾಮನಲ್ಲಿ ಬೆಳಗಾಯಿ ತೇಳುವುದವ ರಂಗನಾಯಕ ರಾಜೀವಲೋಕನ ರಮಣನಿ ಬೆಳಗಾಯಿತು ಏಳೆಂದ ಅಂಗನೇ ಲಘುಮೀದ ಮದಿಯಾಲೆ ಅಂಗನೇ ಲಘುಮೀದ ಪತಿಯಾರಿ ಬಿದುವಳು ಶೃಂಗಾರದ ನಿದ್ದೆ ಸಾಕು ಸಾಕೆಂತಾನು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಕಿದೇನು ತನ್ನ ಈಕಿದನು ಪಕ್ಕಿ ಜಾತಿಗಳೆಲ್ಲ ಚಿಲಿ ಪಿಲಿ ಗುಟ್ಟುತ್ತ